ವೆಲ್ಕಮ್ ಬ್ಯಾಕ್ ಟು ಕರಿಯರ್ ಇನ್ ಕಾಮರ್ಸ್ ಚಾನಲ್. ಸೊ ಇವತ್ತಿನ ದಿನ ನಾವೇನ್ ನೋಡ್ತಾ ಇದೀವಿ ಅಂತಂದ್ರೆ ಬಿಕಾಮ್ ಸೆಕೆಂಡ್ ಸೆಮ್ನರ್ಗೆ ವಿಡಿಯೋಸ್ಗಳನ್ನ ಮಾಡಿ ಅಂತ ಹೇಳ್ತಾ ಇದ್ವಿ. ಸೊ ಪಾಸಿಂಗ್ ಪ್ಯಾಕೇಜ್ ಅದು ಕಂಪ್ನಿ ಅಕೌಂಟ್ ಸಬ್ಜೆಕ್ಟ್ ಮೇಲೆ ತುಂಬಾ ಕೇಳ್ತಾ ಇದ್ರಿ. ಹಾಗಾಗಿ ಕಂಪ್ನಿ ಅಕೌಂಟ್ ಸಬ್ಜೆಕ್ಟ್ ಮೇಲೆ ಪಾಸಿಂಗ್ ಪ್ಯಾಕೇಜ್ ವಿಡಿಯೋಸ್. ಸೊ ನೀವು ಪಾಸಿಂಗ್ ಪ್ಯಾಕೇಜ್ ಪಿ ಡಿ ಹಾಕೊಂಡು ನೋಡಿದ್ರೆ ಇದೇನ್ ಪಾಸಿಂಗ್ ಪ್ಯಾಕೇಜ್ ಮೇಲೆ ವಿಡಿಯೋ ಅಂದ್ರೆ ಜಸ್ಟ್ ನಾನು ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸ್ಟಡಿ ಮಾಡ್ತಾ ಇದ್ದೆ. ಆ ಟೈಮಲ್ಲಿ ಗೊತ್ತಾಯ್ತು ನನಗೆ ಹುಡುಗರಿಗೆ ಯಾವ ಒಂದು ಚಾಪ್ಟರ್ಸ್ಗಳನ್ನ ಯಾವ ಒಂದು ಚಾಪ್ಟರ್ಸ್ ಮೇ ಬಿ ಇಂಪಾರ್ಟೆಂಟ್ ಇರುತ್ತೆ. ಸೊ ಯಾವ ಮಾರ್ಕ್ಸ್ಗೆ ಎಷ್ಟು ಮಾರ್ಕ್ಸ್ಗೆ ಯಾವ ಚಾಪ್ಟರ್ಗಳನ್ನ ಕವರ್ ಮಾಡ್ಕೊಂಡು ಹೋದ್ರೆ ಒಂದು 30+ ಅಥವಾ ನಿಯರ್ಲಿ 40 ಮಾರ್ಕ್ಸ್‌ನ ನಾನು ಈ ಒಂದು ಕ್ವೆಶ್ಚನ್ ಪೇಪರ್ ಇಂದಾನೆ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡಿರೋಂಥವ ಅಂತ ಕ್ವೆಶ್ಚನ್ಸ್‌ಗಳು ಇವೆಲ್ಲ. ಸೊ ನಾನೇನ್ ಮಾಡ್ತಾ ಇದ್ದೀನಿ ಇವತ್ತಿನ ದಿನ ಒಂದು ಕ್ವೆಶ್ಚನ್ ಪೇಪರ್ ಇತ್ತು ಅಂದ್ರೆ ಅದರಲ್ಲಿ ನಿಮಗೆ ಪಾಸಿಂಗಿಗೆ ಬೇಕಾಗಿರುವಂತಹ ಮಾರ್ಕ್ಸ್‌ಗಳನ್ನ ತರುವಂತ ಲೆಕ್ಕಗಳು. ಹೌದಾ, ಇದು 2025 ಅಲ್ಲಿರುವಂತಹ ಕ್ವೆಶ್ಚನ್ ಪೇಪರ್. ಅದರಲ್ಲಿ ಇದ್ದಂತಹ ಒಂದಿಷ್ಟನ್ನ ನಾನಿವತ್ತು ನಿಮಗೆ ತುಂಬಾ ಪಾಯಿಂಟ್ಸ್ ಹೇಳ್ಬೇಕು. ತುಂಬಾ ಸಜೆಷನ್ಸ್ ಹೇಳೋದಿರೋ ಕಾರಣಕ್ಕೋಸ್ಕರ ಇವತ್ತೇನ್ ವಿಡಿಯೋ ಐ ಥಿಂಕ್ ಅಂದ್ರೆ ನನಗೇನಾಗುತ್ತೆ ತುಂಬಾ ಲಾಂಗ್ ಆಗೋಗುತ್ತೆ. ನಿಮ್ಗೆ ನಿಜವಾಗ್ಲೂ ಅದರ ಲೆಕ್ಕಗಳ ಪ್ರತಿಯೊಂದು ಕೂಡ ಅರ್ಥ ಆಗ್ಬೇಕಂದ್ರೆ ವಿಡಿಯೋನ ಎಂಡ್‌ವರೆಗೂ ನೋಡಿ. ಏನಕ್ಕಪ್ಪ ಅಂದ್ರೆ ನೋಡಿ, ನಾವು ಪ್ರತಿಯೊಂದು ಲೆಕ್ಕಗಳನ್ನ ಆಲ್ರೆಡಿ ಫಾರ್ಮೆಟ್ ಹಾಕೋದ್ರಲ್ಲಿ ಅಂತದ್ರಲ್ಲೆಲ್ಲ ಟೈಮ್ ತಗೋಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಏನ್ ಮಾಡಿದೀನಿ ಅಂತಂದ್ರೆ ಎಲ್ಲದನ್ನು ಕೂಡ ಆಲ್ರೆಡಿ ರೆಡಿ ಇಟ್ಟಿದ್ದೀನಿ. ಓಕೆನಾ. ಜಸ್ಟ್ ಕ್ವಶನ್ ಓದಿದ್ದು ಅದಕ್ಕೆ ಬೇಕಾಗಿರುವಂತ ಆನ್ಸರ್ಸ್ ಗಳನ್ನ ಸಾಲ್ವ್ ಮಾಡ್ಕೊಂಡು ಹೋಗುವಂತದ್ದು ನಮಗಿರೋ ಒಂದು ವರ್ಕ್. ಪಾಸಿಂಗ್ ಪ್ಯಾಕೇಜ್ ಫಾರ್ ಕಂಪನಿ ಅಕೌಂಟ್ಸ್ ಅಂತ. ವೆಲ್ಕಮ್ ಬ್ಯಾಕ್ ಟು ಕರಿಯರ್ ಇನ್ ಕಾಮರ್ಸ್ ಚಾನಲ್. ಗೊತ್ತಾಯ್ತಲ್ವಾ ಇವತ್ತಿನ ದಿನ ನಾವೇನ್ ನೋಡ್ತೀವಿ ಅಂತ ಹೇಳ್ಬಿಟ್ಟು. ಮೊದಲನೇ ಕ್ವಶನ್ ಸ್ಟಾರ್ಟ್ ಮಾಡೋಣ. 13th ಕ್ವಶನ್ ಬಂದ್ಬಿಟ್ಟು ಯಾವ್ದ್ರ ಮೇಲೆ ಬರುತ್ತೆ, ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಮೇಲೆ ಬಂದಿರುತ್ತೆ. ಏನಾಗಿರುತ್ತೆ, ಕಾರ್ವರ್ ಕಂಪನಿ ಲಿಮಿಟೆಡ್ ಡಿಸೈಡೆಡ್ ಟು ಗೋ ಫಾರ್ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಹೇಳ್ತಾರೆ. ಹೌದಾ. ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂದ್ರೆ ಏನು ಅಂತ ನಾನು ಆಲ್ರೆಡಿ ಹೇಳಿದ್ದೆ ಒಂದು ಹಿಂದಿನ ವಿಡಿಯೋದಲ್ಲಿ. ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಅಂತ ಅಂದ್ರೆ ನಮ್ಮ ಕಂಪನಿ ಏನಾಗ್ತಾ ಇರುತ್ತೆ, ಕಂಟಿನ್ಯೂಸ್ ಲಾಸ್ ನ ಫೇಸ್ ಮಾಡ್ತಾ ಇರುತ್ತೆ. ಆ ಟೈಮಲ್ಲಿ ಏನ್ ಮಾಡ್ತಾರೆ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಆಗಿರ್ಬೋದು, ಡಿಬೆಂಚರ್ ಹೋಲ್ಡರ್ಸ್ ಆಗಿರ್ಬೋದು, ಈ ರೀತಿಯಾದಂತಹ ನಮ್ಮ ಕಂಪನಿಯ ಒಂದು ರಿಲೇಷನ್ ಯಾರ ಜೊತೆ ಇರುತ್ತಲ್ವಾ ಅವರೆಲ್ಲರ ಜೊತೆಗೆ ನಾವೇನ್ ಮಾಡ್ತೀವಿ, ಒಂದು ಒಪ್ಪಂದವನ್ನ ಮಾಡ್ಕೊಳ್ಳುವಂಥದ್ದು. ಆ ಒಪ್ಪಂದದಿಂದ ನಮಗಿರುವಂತಹ ಲಯಬಿಲಿಟೀಸ್ ಗಳನ್ನೆಲ್ಲವನ್ನು ಕೂಡ ಪೇ ಮಾಡಿ ಬ್ಯಾಂಕಿಗೆ ನಮ್ಮ ಒಂದು ಕಂಪನಿಗೆ ಯಾವುದೇ ರೀತಿಯಾದಂತಹ ಒಂದು ಲಾಸ್ ಆಗಿಲ್ಲ ಅಂತ ಹೇಳ್ಬಿಟ್ಟು ತೋರಿಸಿ ಬ್ಯಾಂಕ್ ಇಂತ್ರ ಒಂದು ಯಾವುದು ಲೋನ್ ಪಡೆಯುವಂತ ಲೋನ್ ನ ಸಹಾಯ ಪಡೆದು ಮತ್ತೆ ನಮ್ಮ ಬಿಸ್ನೆಸ್ ನ ಕಂಟಿನ್ಯೂ ಮಾಡುವಂತಹ ಒಂದು ಪ್ರೊಸೀಜರ್ ಇರುತ್ತೆ. ಓಕೆನಾ. ಹಾಗಾಗಿ ಇಂಟರ್ನಲ್ ರೀಕನ್ಸ್ಟ್ರಕ್ಷನ್ ಆನ್ ದ ಫಾಲೋಯಿಂಗ್ ಟಾಕ್. ಮೊದಲನೇ ಸ್ಟೇಟ್ಮೆಂಟ್ ಏನಿದೆ ನಾನು ಹೇಳಿದೆ, ಶೇರ್ ಹೋಲ್ಡರ್ಸ್ ಕಡೆ ಅಥವಾ ಆಗಿರ್ಬೋದು ಡಿಬೆಂಚರ್ ಹೋಲ್ಡರ್ಸ್ ಕಡೆ ನಮ್ಮ ಕಂಪನಿಯ ಸಂಬಂಧ ಯಾವ ರೀತಿ ಇರುತ್ತೆ ಅದರ ಮೇಲೆ ಬರುವಂತ. ಸೊ ಫಸ್ಟ್ ಸ್ಟೇಟ್ ಬಂದ್ಬಿಟ್ಟು 5000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್ ಅಂತ ಹೇಳ್ತಾರೆ. ಹೌದಾ. 5000 ಆರ್ ಟು ಬಿ ರೆಡ್ಯೂಸ್ಡ್ ಟು. ನೋಡಿ, ಈ ಒಂದು ವರ್ಡ್ ಇದೆ ಅಲ್ಲ, ರೆಡ್ಯೂಸ್ಡ್ ಟು ಅನ್ನುವಂಥದ್ದು ಇದೊಂದು ಎಷ್ಟು ಇಂಪಾರ್ಟೆಂಟ್ ಆದಂತಹ ವರ್ಡ್ ಅಂದ್ರೆ ನಿಮ್ಮ ಒಂದು ಇಡೀ ಪ್ರಾಬ್ಲಮ್ ನ ಡಿಸೈಡ್ ಮಾಡುವಂತಹ ವರ್ಡ್ ಅಂತ ಹೇಳ್ಬೋದು ನೋಡಿ. ರೆಡ್ಯೂಸ್ಡ್ ಟು ಇಲ್ಲಿ ಬಂದಿದೆ. ರೆಡ್ಯೂಸ್ಡ್ ಟು ನಾನು ನಿಮ್ಗೆ ಹೇಳ್ಬೇಕು ಅಂತ ಒಂದು ಕಂಟೆಂಟ್ ರೆಡಿ ಮಾಡ್ಕೊಂಡ್ ಬಂದಿದೆ. ಏನಪ್ಪಾ ಅದು ಅಂತ ಅಂದ್ರೆ ಇಲ್ಲಿ ನೋಡಿ, ರೆಡ್ಯೂಸ್ಡ್ ಟು ಆಮೇಲೆ ರೆಡ್ಯೂಸ್ಡ್ ಬೈ ಅಂತ. ರೆಡ್ಯೂಸ್ಡ್ ಟು ನೆಕ್ಸ್ಟ್ ರೆಡ್ಯೂಸ್ಡ್ ಟು ಬಂತು ಅಂತ ಅಂದ್ರೆ ಏನ್ ಮಾಡ್ಬೇಕು. ಓಕೆನಾ. ನಿಮ್ಗೆಲ್ಲರಿಗೂ ಇರುವಂತಹ ಡೌಟ್, ಈಗ ರೆಡ್ಯೂಸ್ಡ್ ಟು ಅಂತ ಬಂತ. ಏನ್ ಮಾಡ್ಬೇಕು ರೆಡ್ಯೂಸ್ಡ್ ಟು ಬಂದ್ರೆ, ವೇಟ್ ಮಾಡಿ ಇದನ್ನ ಈ ಕಡೆ ತಗೊಂಡ್ಬಿಡ್ತೀನಿ. ಇಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು ನಿಮ್ಗೆ. ರೆಡ್ಯೂಸ್ಡ್ ಟು ಬಂತು ಅಂತ ತಗೊಳ್ಳಿ. ಒಂದು ಫಾರ್ ಎಕ್ಸಾಂಪಲ್ ಒಂದು ಅಮೌಂಟ್ ಅಲ್ಲಿ ಏನೋ ಬಂತು. ಈಗ ಇಲ್ಲಿ ಮೇಲ್ಗಡೆ ಇದೆ 5000 ಈಕ್ವಿಟಿ ಶೇರ್ಸ್ ಆಫ್ ₹100 ಈಚ್ ಆರ್ ಟು ಬಿ ರೆಡ್ಯೂಸ್ಡ್ ಟು ಅಂತ ಬಂತು. ಏನ್ ಮಾಡ್ಬೇಕು, ರೆಡ್ಯೂಸ್ ಈಕ್ವಲ್ ನಂಬರ್ ಆಫ್ ಶೇರ್ಸ್ ಆಫ್ ₹40 ಈಚ್ ಅಂತ ಆದ್ರೆ ರೆಡ್ಯೂಸ್ಡ್ ಟು ಬಂದಾಗ ಫಾರ್ ಎಕ್ಸಾಂಪಲ್ ಈಗ ₹100 ಗೆ ಶೇರ್ಸ್ ಇದೆ. ₹100 ಓಕೆ. ₹100 ಟೋಟಲ್ ಪ್ರೈಸ್. ಹೌದಾ. ಟೋಟಲ್ ಪ್ರೈಸ್ ₹100 ಇದ್ದಾಗ ಅದನ್ನ ರೆಡ್ಯೂಸ್ಡ್ ಟು ₹40 ಈಚ್ ಅಂತ ಮಾಡಿದಾರೆ. ರೆಡ್ಯೂಸ್ಡ್ ಟು ಅಂತ ಬಂದಾಗ ಟೋಟಲ್ ಇದ್ದಾಗ ರೆಡ್ಯೂಸ್ಡ್ 25 ಅಂತ ಇತ್ತು, ಈಗ ₹40 ಅಂತ ಇದ್ದಾಗ ಆ ₹40 ನಾವು ಅವರಿಗೆ ಪೇಮೆಂಟ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಅವರಿಗೆ 5,000 ಈಕ್ವಿಟಿ ಶೇರ್ಸ್ ನ ₹100 ಗೆ ಕೊಡ್ತಾ ಇದ್ವಾ. 5,000 ಇಂಟು 100 ಮಾಡಿ ₹5,00,000 ಅವ್ರಿಗೆ ಪೇ ಮಾಡ್ತಾ ಇದ್ವಿ. ಈಗ ಏನ್ ಮಾಡ್ತೀವಿ ಅಂತಂದ್ರೆ ಅದೇ ಸೇಮ್ 5,000 ಆಫ್ ಈಕ್ವಿಟಿ ಶೇರ್ಸ್ಗೆ ಅವರಿಗೆ ಎಷ್ಟು ಪೇಮೆಂಟ್ ಮಾಡ್ತೀವಿ ಅಂತಂದ್ರೆ ₹40 ಗೆ ಪೇಮೆಂಟ್ ಮಾಡ್ತೀವಿ. ಹೌದಾ. ₹40 ಪೇಮೆಂಟ್ ಮಾಡಿದ್ರೆ ಉಳಿದಿದ್ದಂತ ದುಡ್ಡು ಏನ್ ಮಾಡ್ತೀವಿ, ಅದೇ 5,000 ಶೇರ್ಸ್ಗೆ ನಮಗೆ ಎಷ್ಟು ಉಳಿತು, ಓಕೆ ವೆಯ್ಟ್ ಮಾಡಿ, 5,000 ಶೇರ್ಸ್ ಇಂಟು ₹60 ನಮಗೆ ಬ್ಯಾಲೆನ್ಸ್ ಉಳಿತಲ್ವಾ. ₹60 ಎಷ್ಟು ಬ್ಯಾಲೆನ್ಸ್ ಬಂತು ನಮಗೆ, ₹80,000 ಬ್ಯಾಲೆನ್ಸ್ ಬಂತಲ್ವಾ. ಸಾರಿ, ಎಷ್ಟು ಬಂತು, ₹3,00,000 ಬ್ಯಾಲೆನ್ಸ್ ಬಂತಲ್ವಾ. ಈ ₹3,00,000 ನಾವೇನ್ ಮಾಡ್ತಿದೀವಿ, ಈ ₹3,00,000 ಬಂದ್ಬಿಟ್ಟು ನಮಗೆ ಒಂದು ರೀತಿ ಇನ್ಕಮ್ ಇದ್ದಾಗೆ ನಾವ್ ಇದನ್ನ ಏನ್ ಮಾಡ್ತೀವಿ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಹಾಕ್ತಿವಿ. ಹೌದಾ. ನಾವು ಇದನ್ನ ತಗೊಂಡು ಏನ್ ಮಾಡ್ತೀವಿ, ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಹಾಕಿ ಅದರಿಂದ ನಮ್ಮ ಕಂಪ್ನಿಗೆ ಯಾವ್ಯಾವ ರೀತಿಯಾದಂತ ಲಯಬಿಲಿಟೀಸ್ ಗಳು ಪೇ ಮಾಡೋಕಿರ್ತಲ್ವ ಅದನ್ನೆಲ್ಲ ಕೂಡ ಪೇ ಮಾಡ್ತೀವಿ. ಕ್ಯಾ. ಇದೇನಪ್ಪ, ಈಗ ನೆಕ್ಸ್ಟ್ ರೆಡ್ಯೂಸ್ಡ್ ಟು ಆಯ್ತು. ಓಕೆನಾ. ನಾವು ಬಂದ್ಬಿಟ್ಟು ರೆಡ್ಯೂಸ್ಡ್ ಬೈ ಅಂತ ಬರುತ್ತೆ. ರೆಡ್ಯೂಸ್ಡ್ ಬೈ ಅಂತ ಆಗಿರ್ಬೋದು ಅಥವಾ ಕ್ಯಾನ್ಸಲೇಷನ್ ಅಂತ ಹೇಳ್ಬಿಟ್ಟು ಅದು ಒಂದು ಕೂಡ ಎಂಟ್ರಿ ಬರುತ್ತೆ. ನೆಕ್ಸ್ಟ್ ಈಗ ರೆಡ್ಯೂಸ್ಡ್ ಟು ಅಂತ ಅಂದ್ರೆ ಏನ್ ಮಾಡೋದು, ಟೋಟಲ್ ಪ್ರೈಸ್ ₹100 ಇದೆ.
ಹೌದಾ? ಸೊ ರೆಡ್ಯೂಸ್ಡ್ ಬೈ ಅಲ್ವಾ? ಸಾರಿ. ಸೊ ರೆಡ್ಯೂಸ್ಡ್ ಬೈ ಅಂತ ಬಂದ್ರೆ ಏನ್ ಮಾಡುತ್ತೆ? ಸೊ ₹100 ಟೋಟಲ್ ಪ್ರೈಸ್ ಇದೆ ಪರ್ ಶೇರ್‌ಗೆ. ಹೌದಾ? ಟೋಟಲ್ ಪ್ರೈಸ್ ಪರ್ ಶೇರ್. ಹೌದಾ? ಟೋಟಲ್ ಪ್ರೈಸ್ ಪರ್ ಶೇರ್ ₹100 ಇದ್ದಾಗ, ಸೊ ಈಗ ಏನ್ ಮಾಡಿದ್ದಾರೆ ರೆಡ್ಯೂಸ್ಡ್ ಬೈ ರೂಪೀಸ್. ಇಲ್ಲಿ ನೋಡಿ ಒಂದು ಸ್ಟೇಟ್ಮೆಂಟ್ ಓದ್ತೀನಿ. ಸೊ ರೆಡ್ಯೂಸ್ಡ್ ಫಾರ್ ಎಕ್ಸಾಂಪಲ್ ಟೋಟಲ್ ಪ್ರೈಸ್ 100 ಇದ್ದಾಗ ರೆಡ್ಯೂಸ್ಡ್ ಬೈ ₹70 ಅಂತ ಬಂತು. ಸೊ ರೆಡ್ಯೂಸ್ಡ್ ಬೈ ₹7 ಸೊ ₹70 ಅಂತ ಬಂತು ಅಂತ ತಗೊಳ್ಳಿ. ಓಕೆನಾ? ಸೊ ₹70 ಅಂತ ಬಂತು ಅಂದ್ರೆ ನಾವೇನ್ ಮಾಡಬೇಕು? ಈಗ ಸೊ ಫಾರ್ ಎಕ್ಸಾಂಪಲ್ 5000 ಶೇರ್ ಇಂಟು 100 ಮಾಡಿ ಅವರಿಗೆ 5,00,000 ಕೊಡ್ತಿರ್ತೀವಿ ಅಲ್ವಾ? ಸೊ ನಾವೀಗ ಏನ್ ಮಾಡ್ತೀವಿ? ಈ ₹70ನ ಇದನ್ ಮಾಡಿ ಈ 3,50,000ನ ನಾವ್ ತಗೊಂತೀವಿ. ಸೊ ಡಿಫರೆನ್ಸ್ ಗೊತ್ತಾಗತ್ತಲ್ಲ. ರೆಡ್ಯೂಸ್ಡ್ ಟು ಇದ್ದು ರೆಡ್ಯೂಸ್ಡ್ ಟು ₹40 ಅಂತ ಇತ್ತು ಅಂತ ಅಂದಾಗ, ಆ 40 ಅವರಿಗೆ ಕೊಟ್ಟು ಉಳಿದಿದ್ದಂತ 60 ನಾವ್ ಇಟ್ಕೊತಿದ್ವಿ. ಬಟ್ ರೆಡ್ಯೂಸ್ಡ್ ಬೈ ಅಂತ ಬಂದಿದೆ ಅನ್ನೋ ಕಾರಣಕ್ಕೋಸ್ಕರ ರೆಡ್ಯೂಸ್ಡ್ ಬೈ ಬಂದಾಗ, ಆ ಬೈ ಬಂದಿರೋ ಅಮೌಂಟ್ ಅನ್ನ ನಾವ್ ಇಟ್ಕೊಂತೀವಿ. 3,50,000 ಅಮೌಂಟ್ ಅನ್ನ ನಾವ್ ಇಟ್ಕೊಂತೀವಿ. ಸೊ ಇನ್ನೇನ್ ಉಳಿದಿದೆ? ಸೊ 5,000 ಇಂಟು ಸೊ ₹30 ಏನ್ ಉಳಿದಿದೆ ಅಲ್ವಾ? ಈ ₹30ನ ಅಂದ್ರೆ 1,50,000ಗೆ ಏನ್ ಮಾಡ್ತೀವಿ ನಾವು? ಅವರಿಗೆ ಪೇ ಮಾಡೋದು. ಈ ರೀತಿಯಾದಂತ ಒಂದು ಇಂಟರ್ನಲ್ ರಿಕನ್ಸ್ಟ್ರಕ್ಷನ್ ಲೆಕ್ಕ. ಸೊ ನಾನು ಈಗಲೇ ಹೇಳ್ತಾ ಇದ್ದೀನಿ. ನಿಮಗೆ ಈ ಒಂದು ಲೆಕ್ಕದ ಮೇಲೆ ಕಾನ್ಸೆಪ್ಟ್ ಕ್ಲಿಯರ್ ಆಗ್ಬೇಕು ಅನ್ನೋ ಒಂದು ರೀಸನ್‌ಗೋಸ್ಕರ ಇದ್ರ ಬೆಲೆ ಮಾಡ್ತಾ ಇರೋದು ವಿಡಿಯೋ. ಸೊ ನೀವ್ ಇಷ್ಟೇ ತಿಳ್ಕೊಂಡು ಹೋಗ್ಬೇಕಾಗಿರೋದು. ಹೌದಾ? ಸೊ ಪ್ರಾಬ್ಲಮ್ ಯಾವ ರೀತಿ ಬೇಕಾದ್ರೂ ಬರೋದು. ಇಲ್ಲಿ ರೆಡ್ಯೂಸ್ಡ್ ಟು 2 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೌದಾ? ಬಟ್ ಒಂದು ರೆಡ್ಯೂಸ್ಡ್ ಟು ಅಥವಾ ಒಂದು ರೆಡ್ಯೂಸ್ಡ್ ಬೈ ಅಂತಾನು ಕೂಡ ಕೇಳಬಹುದು. ಈ ರೀತಿ ಬರುತ್ತೆ. ಸೊ ನೆಕ್ಸ್ಟ್ ಏನಿದೆ? ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಇಲ್ಲಿ ಗೊತ್ತಾಯ್ತಲ್ವಾ? ಸೊ ರೆಡ್ಯೂಸ್ಡ್ ಟು ಅಂದ್ರೆ ಏನು? ಅಲ್ಲಿ ರೆಡ್ಯೂಸ್ಡ್ ಟು ₹40 ಅಂತ ಇತ್ತು ಅಂದ್ರೆ, ಆ 40ನ ನಾವು ಅವ್ರಿಗೆ ಪೇ ಮಾಡಿ ಉಳಿದಿದ್ದನ್ನ ನಾವು ತಗೋಬೇಕು. ಇಲ್ಲಿ ರೆಡ್ಯೂಸ್ಡ್ ಬೈ ₹70 ಅಂತ ಇತ್ತು ಅಂದ್ರೆ, ಆ 70ನ ನಾವು ತಗೊಂಡು ಉಳಿದಿದ್ದ 30ನ ಅವ್ರಿಗೆ ಪೇ ಮಾಡಬೇಕು. ಬೈ ಬಂದ್ರೆ ಬೈ ಪಕ್ಕದಲ್ಲಿರುವಂತ ಅಮೌಂಟ್ ನಾವು ತಗೋಬೇಕು. ಟು ಬಂದ್ರೆ ಟು ಪಕ್ಕದಲ್ಲಿರುವಂತ ಅಮೌಂಟ್ ಅವ್ರಿಗೆ ಕೊಡ್ಬೇಕು. ಇಷ್ಟೇ ಇರೋದು. ಓಕೆನಾ? ಸೊ ಇಷ್ಟು ನಿಮ್ಮ ಕಾನ್ಸೆಪ್ಟ್. ನೆಕ್ಸ್ಟ್ ಬಂದ್ಬಿಟ್ಟು ಥರ್ಡ್ ಎಂಟ್ರಿ ಏನಿದೆ? ದ ಗುಡ್ ವಿಲ್ ಆಫ್ ₹7,500 ಈಸ್ ಟು ಬಿ ರಿಟರ್ನ್ ಆಫ್. ಸೊ ಗುಡ್ ವಿಲ್ ಅಮೌಂಟ್ ಏನಿದೆ? ₹7,500 ಇದೆ. ನಾವು ಇದನ್ನ ವಾಪಸ್ ರೀಪೇ ಮಾಡ್ಬೇಕು. ಓಕೆನಾ? ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ ಮಷಿನರಿ ಅಂಡ್ ಬಿಲ್ಡಿಂಗ್ ವರ್ ರಿಟರ್ನ್ ಡೌನ್ ಬೈ 95,000 ಅಂಡ್ 1,00,000 ರೆಸ್ಪೆಕ್ಟಿವ್ಲಿ ಅಂತ ಅಂದ್ರೆ, ಈ ರೆಸ್ಪೆಕ್ಟಿವ್ಲಿ ಅನ್ನೋ ವರ್ಡ್ ಬಂದಿರೋ ಕಾರಣ ಮಷಿನರಿ ಅಮೌಂಟ್ 95,000 ಆಗುತ್ತೆ. ಬಿಲ್ಡಿಂಗ್ ನ ಅಮೌಂಟ್ ಬಂದ್ಬಿಟ್ಟು ₹1,00,000 ಆಗುತ್ತೆ. ಓಕೆನಾ? ಸೊ ಈ ರೀತಿ ರೆಸ್ಪೆಕ್ಟಿವ್ಲಿ ಅಂತ ಬಂದಾಗ ಫಸ್ಟ್ ಮಷಿನರಿ ಇದೆ ಅನ್ನೋ ಕಾರಣಕ್ಕೆ ಮಷಿನರಿ ಅಮೌಂಟ್ 95,000 ಆಗುತ್ತೆ. ಬಿಲ್ಡಿಂಗ್ ಇದೆ ಅನ್ನೋ ಕಾರಣಕ್ಕೆ ಬಿಲ್ಡಿಂಗ್ ಅಮೌಂಟ್ ಬಂದ್ಬಿಟ್ಟು ₹1,00,000 ಆಗುತ್ತೆ. ಸೊ ಈಗ ಮೊದಲನೇ ಸ್ಟೆಪ್ ಅಟ್ ದ ಸ್ಟಾರ್ಟಿಂಗ್ ಅಲ್ಲಿ ನೀವು ಈ ಪ್ರಾಬ್ಲಮ್ ಬಂತು ಅಂದ ತಕ್ಷಣ ಏನ್ ಮಾಡ್ಬೇಕು? ಸೊ ನಮಗೆ ಬರ್ತಾ ಇರುವಂತ ಕ್ಯಾಪಿಟಲ್ ರಿಡಕ್ಷನ್ ಎಷ್ಟು ಅಂತ ಕಂಡುಹಿಡ್ಕೋಬೇಕು. ಹೌದಾ? ಸೊ ಕ್ಯಾಪಿಟಲ್ ರಿಡಕ್ಷನ್ ಕ್ಯಾಲ್ಕುಲೇಷನ್ ಯಾವ ರೀತಿ ಮಾಡೋದು? ಮೊದಲನೇದಾಗಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂತ ತಗೋಬೇಕು. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಅದೇ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ? ಸೊ ಪ್ರಿಫರೆನ್ಸ್ ಶೇರ್ಸ್ ಕಡೆಯಿಂದ ಶೇರ್ ಹೋಲ್ಡರ್ಸ್ ಕಡೆ ಇದ್ರೆ ನಮಗೆ ಎಷ್ಟು ಬಂತು? ಸೊ 1,000 ಆಫ್ 9% ಮತ್ತೆ 10% ಏನಿದೆ ಅದು ಇಂಟ್ರೆಸ್ಟ್ ಕೊಡುವಂತದ್ದು. ಅದು ಈ ತನಕ ಸೊ ಯೂಸಿಗೆ ಬರೋದಿಲ್ಲ. ಓಕೆನಾ? ಸೊ ಅದನ್ನ ಕನ್ಫ್ಯೂಸ್ ಮಾಡ್ಲಿ ಅನ್ನೋ ಕಾರಣಕ್ಕೋಸ್ಕರ ಈ 9% ಅಂತ ಇರೋದನ್ನ ಕೊಟ್ಟಿರ್ತಾರೆ. ಸೊ 1,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಇತ್ತಿದ್ದು. ಓಕೆನಾ? ಸೊ ವೇಟ್ ಮಾಡಿ. ಇದ್ದಿದ್ದು ಎಷ್ಟು? 100 ಈಚ್. ಸೊ ₹1,00,000 ಆಯ್ತು. ಹೌದಾ? ₹1,00,000 ಆಯ್ತು. ಈಗ ಏನಾಗಿದೆ? ಸೊ 1,000 ಶೇರ್ಸ್ ಆಫ್ ರೂಪೀಸ್ ಎಷ್ಟಾಗಿದೆ? ರೆಡ್ಯೂಸ್ಡ್ ಟು 1000 10% ಪ್ರಿಫರೆನ್ಸ್ ಶೇರ್ಸ್ ಆಫ್ ರೂಪೀಸ್. ನೋಡಿ ರೆಡ್ಯೂಸ್ಡ್ ಟು ಅಂತ ಇರೋ ಕಾರಣಕ್ಕೋಸ್ಕರ ಅಲ್ಲಿರುವಂತ ಅಮೌಂಟ್ ಅನ್ನ ಏನ್ ಮಾಡ್ಬೇಕು ನಾವು? ಅವರಿಗೆ ಪೇ ಮಾಡಿ ಉಳಿದಿರುವಂತ ಅಮೌಂಟ್ ನ ನಾವು ತಗೋಬೇಕು. ₹60 ಅವರಿಗೆ ಪೇ ಮಾಡಿದ್ವಿ ಅಂತ ಅಂದ್ರೆ ನಾವು ನಮಗೆ ಎಷ್ಟು ಬರುತ್ತೆ? ಸೊ ₹30 ಬರುತ್ತೆ. ಹೌದಾ? ಸೊ ₹40 ಬರುತ್ತೆ. ಓಕೆನಾ? ಸೊ ನಾನು ಹೇಳಿದ್ದೀನಿ ರೆಡ್ಯೂಸ್ಡ್ ಟು ಅಂತ ಬಂದಿತ್ತು ಅಂತ ಅಂದ್ರೆ, ಅಲ್ಲಿ ಕೊಟ್ಟಿರುವಂತ ಅಮೌಂಟ್ ಅನ್ನ ನಾವು ಅವರಿಗೆ ಪೇಮೆಂಟ್ ಮಾಡ್ಬೇಕು. ಉಳಿದಿರೋಂಥದ್ದನ್ನ ನಾವು ತಗೋಬೇಕು. ಸೊ ₹1,00,000 ನಾವು ಅವ್ರಿಗೆ ಪೇಮೆಂಟ್ ಮಾಡಬೇಕಿತ್ತು. ಬಟ್ ಈಗ ಏನ್ ಮಾಡಿದ್ವಿ? ರೆಡ್ಯೂಸ್ಡ್ ಟು ₹60 ಮಾಡಿದೀವಿ. ಆ ₹60 ನಾವು ಅವ್ರಿಗೆ ಪೇಮೆಂಟ್ ಮಾಡ್ತಾ ಇದೀವಿ ಅಂತಂದ್ರೆ ಉಳಿದಿರುವಂತ ₹40 ನಮಗೆ ಉಳಿತಲ್ವಾ? ಸೊ 40,000 ಇದು ನಮ್ಮ ಏನಾಗುತ್ತೆ? ಸೊ ಕ್ಯಾಪಿಟಲ್ ರಿಡಕ್ಷನ್ ಆಗುತ್ತೆ. ಸೊ 40,000. ಸೊ ನೆಕ್ಸ್ಟ್ ಈಗೇನಾಗುತ್ತೆ? ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ಬರ್ತಾರೆ. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕೂಡ ನಮಗೆ ಒಂದಿಷ್ಟು ಅಮೌಂಟ್ ಅಂತ ಪ್ರೊವೈಡ್ ಮಾಡಿದ್ದಾರೆ. ಏನ್ ಪ್ರೊವೈಡ್ ಮಾಡಿದ್ದಾರೆ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಅಂತ ನೋಡೋಣ. ಓಕೆನಾ? ಸೊ ಇರಿ ಇಲ್ಲಿ ವೇಟ್ ಮಾಡಿ. ಪೇಸ್ ಸ್ವಲ್ಪ ಕಡಿಮೆ ಆಗ್ಬಿಟ್ಟಿದೆ. ನಾನು ಅಂದ್ರೆ ಪ್ರಾಬ್ಲಮ್ಸ್‌ಗಳನ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ ಅಲ್ವಾ? ಆ ಕಾರಣದಿಂದ ಅವೆಲ್ಲ ಮೇಲ್ಗಡೆ ಬಂದಿದೆ. ಸೊ ವೇಟ್ ಮಾಡಿ. ಇದನ್ನ ಡಿಲೀಟ್ ಮಾಡ್ತೀನಿ. ನೆಕ್ಸ್ಟ್ ಕೆ ಲೈನ್ ಆಲ್ರೆಡಿ ಇವೆಲ್ಲ ಅಡ್ಜಸ್ಟ್ ಆಗ್ಬಿಟ್ಟಿದಾವೆ. ಹಾಗಾಗಿ ಅಷ್ಟೇ ಇದೊಂದು ಸಮಸ್ಯೆ ಬರ್ತಾ ಇದೆ. ಅಡ್ಜಸ್ಟ್ ಆಗಿರೋ ಕಾರಣ ನಾನು ಅದನ್ನ ನಿಧಾನವಾಗಿ ಪ್ರಾಬ್ಲಮ್ ಮಾಡ್ತಾನೆ ಸರಿ ಮಾಡ್ಕೊಂತ ಹೋಗ್ತೀನಿ. ಸೊ ನಿಮ್ಗೆ ಯಾವುದೇ ರೀತಿಯಾದಂತ ತೊಂದರೆ ಆಗೋದಿಲ್ಲ ಅದರಿಂತ್ರ. ಸೊ ನನ್ನ ಪ್ರಾಬ್ಲಮ್ ಯಾವ ರೀತಿ ಹೋಗುತ್ತೆ ಆ ರೀತಿ ಹೋಗ್ತಾ ಇರ್ತೀನಿ. ಸೊ ವೇಟ್ ಮಾಡಿ. ಸ್ವಲ್ಪ ನಾನು ಅನ್ಕೊಂತಾ ಇದ್ದೀನಿ. ಸೊ ಯಾವ ರೀತಿಯಾದಂತ ಸಮಸ್ಯೆ ಬರಬಾರ್ದು ಅಂತದ್ದು. ಸೊ ಏನಾಗಲ್ಲ ಪ್ರಾಬ್ಲಮ್ ಬರ್ತಾನೆ ಇರ್ತವೆ. ಸೊ ನಾವೇ ಕೂಡ ಫೇಸ್ ಮಾಡ್ಕೊಂತ ಹೋಗ್ಬೇಕು. ಸೊ ನೆಕ್ಸ್ಟ್
ಈಕ್ವಿಟಿ ಶೇರ್ ಹೋಲ್ಡರ್ಸ್ನ ಎಂಟ್ರಿ ಯಾವ ರೀತಿ ಬರುತ್ತೋ ಅಂದ್ರೆ ಕ್ಯಾಪಿಟಲ್ ರಿಡಕ್ಷನ್, ಸಾರಿ ಇನ್ನು ಎಂಟ್ರಿ ಜರ್ನಲ್ ಎಂಟ್ರೀಸ್ಗಳ ನೆಕ್ಸ್ಟ್ ಇದಾವೆ. ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ ನಮ್ಗೆ ಏನ್ ಕೊಟ್ಟಿದ್ದಾರೆ, ಅವ್ರದ್ದೇನಿತ್ತು 5000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್ ಅಂತ ಇತ್ತು. ಹೌದಾ? ಸೊ 100 ಈಚ್ ಇದ್ದಾಗ 5 lakh rupees ನಾವು ಅವರಿಗೆ ಪೇಮೆಂಟ್ ಮಾಡಬೇಕಾಗಿತ್ತು. ಸೊ ಈಗ ಏನ್ ಮಾಡಿದ್ರು, ಸೊ ರೆಡ್ಯೂಸ್ಡ್ ಟು ಎಷ್ಟಕ್ಕೆ ಮಾಡಿದೀವಿ, ಸೊ ರೆಡ್ಯೂಸ್ಡ್ ಟು 40 rupees ಅಂತ ಮಾಡಿದೀವಿ. ಸೊ 40 rupees ಅಂತ ಐತೆ ಅಂತ ಅಂದಾಗ ನಾವು 40 ಅವ್ರಿಗೆ ಪೇ ಮಾಡ್ಬೇಕು. ಹಾಗಿದ್ರೆ ನಮಗೆ ಬಂದಿದ್ದು ಎಷ್ಟು, 60 rupees. ಹೌದಾ? 5000 ಶೇರ್ಸ್ ಆಫ್ ರುಪೀಸ್ 60. ಸೊ 3 lakh rupees ಏನು ಉಳಿತು ನಮಗೆ ಬಂದಿರುವಂತ ಕ್ಯಾಪಿಟಲ್ ರಿಡಕ್ಷನ್ ಎಷ್ಟು, 3 lakh rupees. ಓಕೆನಾ? ಈಗ ನಮಗೆ ಕ್ಯಾಪಿಟಲ್ ರಿಡಕ್ಷನ್ ಗೊತ್ತಾಯ್ತು ಏನೇನ್ ಬಂದಿದೆ ಅಂತ. ಸೊ ಟೋಟಲ್ ಮಾಡೋಣ. ಟೋಟಲ್ ಬಂದ್ಬಿಟ್ಟು 40,000 ಪ್ಲಸ್ 3 lakh ಅಂತಂದ್ರೆ 3,40,000. ಓಕೆನಾ? ಸೊ ನಾನು ಕ್ಯಾಲ್ಕುಲೇಟರ್ನು ಕೂಡ ಇಲ್ಲಿ ಆಟೋಮೆಟಿಕ್ ಇಟ್ಕೊಂಡಿದ್ದೇನೆ. ಅದು ಯಾವಾಗ್ಲೂ ಕೂಡ ಇಲ್ಲಿ ಫ್ಲೋಟ್ ಆಗ್ತಾನೆ ಇರುತ್ತೆ ಇದು. ಸೊ ನಾವು ಯಾವಾಗ ಯೂಸ್ ಆಗುತ್ತೆ ಅದನ್ನ ಆ ಟೈಮಲ್ಲಿ ಯೂಸ್ ಮಾಡ್ಕೊಳ್ಳೋಣ. ಸೊ ಓಕೆ, ವೆಯ್ಟ್ ಮಾಡಿ. ಇವಾಗ ಸ್ವಲ್ಪ ಎಲ್ಲಾ ಪ್ರಾಬ್ಲಮ್‌ಗಳನ್ನ ಸ್ವಲ್ಪ ಕೆಳಗಡೆ ಮಾಡ್ಕೊತೀನಿ. ಏನಕ್ಕಪ್ಪ ಅಂದ್ರೆ ನಮಗೆ ಜರ್ನಲ್ ಎಂಟ್ರೀಸ್ ಬರೆಯೋದಕ್ಕೆ ಸ್ವಲ್ಪ ಸ್ಪೇಸ್ ಬೇಕಾಗುತ್ತೆ. ಹಾಗಾಗಿ ಸೊ ನಾನು ನಿಮಗೆ ಒಂದು ಯಾವುದೇ ರೀತಿಯಾದಂತ ಕ್ಲಾಸ್ ಮಾಡುವಾಗ ಸೊ ತುಂಬಾ ಟೈಮ್ ಕನ್ಸ್ಯೂಮ್ ಆಗ್ಬಾರ್ದು. ಸೊ ಇವತ್ತಿನ ಕ್ಲಾಸಲ್ಲಿ ತುಂಬಾ ಟೈಮ್ ಕನ್ಸ್ಯೂಮ್ ಆಗೇ ಆಗುತ್ತೆ. ಸೊ ಏನಕ್ಕಪ್ಪ ಅಂದ್ರೆ ಪ್ರಾಬ್ಲಮ್ಸ್ ಅಷ್ಟೊಂದು ಇದಾವೆ ಮಾಡುವಂತವು. ಆ ಕಾರಣಕ್ಕೋಸ್ಕರ ಬಟ್ ಅದರಲ್ಲೇ ಬರೀ ನಾನು ಈ ರೀತಿ ಫಾರ್ಮ್ಯಾಟ್ ಹಾಕೋಕೆ ಕ್ವಶನ್ಸ್‌ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋಕೆನೆ ಟೈಮ್ ಮಾಡ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಐ ಆಮ್ ಆಲ್ರೆಡಿ ಫುಲ್ಲಿ ಪ್ರಿಪೇರ್ಡ್ ಆಗಿ ಸೊ ಎಂಟ್ರಿಗಳನ್ನ ಮಾಡೋದಕ್ಕೋಸ್ಕರ ಬಂದಿದ್ದೀನಿ. ಓಕೆನಾ? ಸೊ ಮೊದಲನೇದಾಗಿ ಜರ್ನಲ್ ಎಂಟ್ರಿ ಏನ್ ಬರುತ್ತೆ, ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರುತ್ತೆ. ಶೇರ್ ಕ್ಯಾಪಿಟಲ್ ಅಕೌಂಟ್. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್. ಹೌದಾ? ಅಕೌಂಟ್. ಸೊ ಇದು ನೀವು ಕೊಡ್ಲೇಬೇಕಾದಂತದ್ದು ಡೆಬಿಟ್ ಅಂತ. ಹೌದಾ? ಸೊ ಇನ್ನೊಂದ್ ಸ್ವಲ್ಪ ವೇಟ್ ಮಾಡಿ. ನಿಮಗೆ ಒಂದು ಕನ್ವೀನಿಯನ್ಸ್ ಆಗಿ ಕಾಣ್ಲಿ ಅನ್ನೋ ಒಂದ್ ಕಾರಣಕ್ಕೋಸ್ಕರ ನಾನೇನ್ ಮಾಡ್ತೀನಿ, ಇನ್ನೂ ಒಂದ್ ಸ್ವಲ್ಪ ಫಾರ್ಮೆಟ್‌ನ ದೊಡ್ಡದಾಗಿ ಕಾಣ್ತೀನಿ. ಬರೆಯೋಕ್ ಕೂಡ ನಮಗೂ ಹೆಲ್ಪ್ ಆಗ್ಲಿ. ಸೊ ಏನಾಗುತ್ತೆ ನೋಡಿ, ಅಕೌಂಟ್ ಡೇಟಾರ್. ಹೌದಾ? ಸ್ಟಾರ್ಟ್. 2 ಯಾರಿಗೆ, ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾರ್ ಮಾಡಿದ್ವಿ. ಏನಕ್ಕೆ, ಅವ್ರು ಎಷ್ಟು ಕೊಟ್ಟಿದ್ದಾರೆ ನಮಗೆ ಅಮೌಂಟ್‌ನ, ಸೊ ಎಷ್ಟು ಕೊಟ್ರು, 40,000 ರೂಪೀಸ್‌ನ ನಮಗೆ ಕೊಟ್ರು. 1,000 ಆಫ್ 9% ಈಕ್ವಿಟಿ ಶೇರ್ಸ್. ಸೊ 1,000 ಶೇರ್ಸ್‌ನ 60 ರೂಪೀಸ್‌ಗೆ ಅವ್ರಿಗೆ ನಾವು ಕೊಟ್ವಿ ಅಂತಂದ್ರೆ 40 ರೂಪೀಸ್ ನಮಗೆ ಬಂತು. ಸೊ ಡೆಬಿಟ್ ಅಮೌಂಟ್ ಬಂದ್ಬಿಟ್ಟು 40,000 ಅವ್ರು ನಮಗೆ ಕೊಟ್ರು ಅಮೌಂಟ್. ಸೊ ಇದನ್ನ ಯಾರ ಅಕೌಂಟಿಗೆ ತೆಗ್ದಾಕ್ಬೇಕು, 2. ಸೊ ವೆಯ್ಟ್ ಮಾಡಿ. ಸೊ ಇಲ್ಲಿಗೆ ಬರೋವಾಗಿಲ್ಲ, ಅದು ಇಲ್ಲಿ ಒಳಗಡೆನೆ ಹಚ್ಚಕತ್ತ. ಸೊ ಡೇಟಾರ್ 2 ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಹೌದಾ? ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಓಕೆನಾ? ಸೊ ಏನಪ್ಪ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್, ಇದು ಕ್ರೆಡಿಟ್ ಆಗಿರುತ್ತೆ. ಹೌದಾ? ಇಲ್ಲಿಗೆ ಡೆಬಿಟ್ ಬ್ಯಾಲೆನ್ಸ್ ಆಡ್ ಮಾಡ್ತೀವಿ. ಇಲ್ಲಿಗೆ ಏನ್ ಮಾಡಬೇಕು, ಸೊ ಕ್ರೆಡಿಟ್ ಬ್ಯಾಲೆನ್ಸ್ ನ ಆಡ್ ಮಾಡಬೇಕು 40,000. ಇಷ್ಟೇ ಜರ್ನಲ್ ಎಂಟ್ರೀಸ್, ಏನು ಕೂಡ ಇದರಲ್ಲಿ ಎಕ್ಸ್ಟ್ರಾ ಮಾಡುವಂತದ್ದು ಇರಲ್ಲ. ಸೊ ಪ್ರಿಫರೆನ್ಸ್ ಶೇರ್ಸ್ ನಮಗೆ ಎಷ್ಟು ಕೊಟ್ಟಿದ್ದಾರೆ ಶೇರ್ ಹೋಲ್ಡರ್ಸ್, ಅದನ್ನ ಮಾಡೋದು. ಸೊ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕೊಟ್ಟಿರುವಂತದ್ದು ಆಯ್ತಾ, ಮಾಡಿ. ಓಕೆ, ಪ್ರಿಫರೆನ್ಸ್ ಶೇರ್, ಸಾರಿ 10 ಆಗಿದೆ, ನೋಡ್ಲಿಲ್ಲ. ಓಕೆ, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಂದ್ರೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ನಮಗೆ ಕೊಟ್ಟಿರುವಂತದ್ದು 40,000. ಸೊ ಅವ್ರು ಕೊಟ್ಟಿರೋದನ್ನ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಎಂಟ್ರಿ ಮಾಡ್ಕೊಂಡು, ನೆಕ್ಸ್ಟ್ ಯಾರು ಕೊಟ್ಟರು, ಈಕ್ವಿಟಿ ಶೇರ್ ಹೋಲ್ಡರ್ಸ್, ನಾವು ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡು ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕಡೆ ಅಂದ್ರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ. ಹೌದಾ? ಸೊ ವೇಟ್ ಮಾಡಿ. ಈಕ್ವಿಟಿ ಶೇರ್ ಕ್ಯಾಪಿಟಲ್. ಹೌದಾ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೇಟಾರ್ 2 ಅಂದ್ರೆ ಸೊ ಡೆಬಿಟ್ ಅಲ್ಲೇ ಇದೆ. ಸೊ ಡೇಟಾರ್ 2 ಎಲ್ಲಿಗೆ ಬರುತ್ತೆ, ಸೊ ಡೇಟಾರ್ 2 ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಸೊ ನಾವ್ ಏನ್ ಮಾಡ್ತೀವಿ, ನಮ್ಗೆ ಎಲ್ಲೆಲ್ಲಿಂದ ಸೊ ಅಮೌಂಟ್ ಉಳಿಸ್ಕೊಂತಿದೀವಲ್ವ, ಅದೆಲ್ಲ ಉಳಿಸ್ಕೊಂಡಿರೋ ಅಮೌಂಟ್ ಅನ್ನ ಎಲ್ಲಿಗೆ ಹಾಕ್ತಿವಿ, ಸೊ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ಗೆ ಹಾಕ್ತಿವಿ. ಸೊ ಎಷ್ಟು ಬಂತು, ಇವರು ನಮಗೆ 3 lakh rupees ಕೊಟ್ರು. ಹೌದಾ? ಸೊ 3 lakh rupees ಕೊಟ್ರು. ಈ ಕಡೆ ಡೆಬಿಟ್ ಬ್ಯಾಲೆನ್ಸ್ ಹಾಕ್ಬೇಕು, ಈ ಕಡೆ ಕ್ರೆಡಿಟ್ ಬ್ಯಾಲೆನ್ಸ್ ನ ಹಾಕ್ಬೇಕು. ನಾನು ಅಲ್ಲಿ ಡ್ಯಾಶ್ ಹಾಕ್ತಾ ಇಲ್ಲ. ಸೊ ಡ್ಯಾಶ್ ಹಾಕಿಲ್ಲ ಅಂತಂದ್ರೆ ನೀವು ಕನ್ಫ್ಯೂಸ್ ಆಗ್ಬಿಡಿ. ಸೊ ಇಲ್ಲಿಗೂ ಕೂಡ ಒಂದು ಡ್ಯಾಶ್ ಇರುತ್ತೆ, ಇಲ್ಲಿ ಯಾವುದೇ ರೀತಿಯಾದಂತ ಅಮೌಂಟ್ ಇರಲ್ಲ. ಸೊ ಇಲ್ಲಿ ಕೂಡ ಡ್ಯಾಶ್ ಇರುತ್ತೆ, ಅಮೌಂಟ್ ಇರೋದಿಲ್ಲ. ಸೊ ನಿಮಗೆ ಕನ್ವೀನಿಯನ್ಸ್ ಆಗಿ, ಸೊ ನಿಮಗೆ ಲೆಕ್ಕ ಅರ್ಥ ಆಗ್ಲಿ ಅಂತಾನೆ ವಿಡಿಯೋ ಮಾಡೋ ಟೈಮಲ್ಲಿ ನಾವು ಅದಕ್ಕೆಲ್ಲ ಸೊ ಏನು ಯೋಚನೆ ಮಾಡಬಾರ್ದು. ಸೊ ಪ್ರತಿಯೊಂದನ್ನು ಕೂಡ ನಾವು ಫಾಲೋ ಮಾಡಬೇಕು. ಸೊ ಸಾರಿ, ನಾನು ನಿಮ್ಗೆ ಏನ್ ಮಾಡಿದ್ದೀನಿ, ಇಲ್ಲಿ ಬೀಯಿಂಗ್ ಅನ್ನೋ ಒಂದು ಆಡ್ ಮಾಡಿಲ್ಲ. ಸೊ ಬೀಯಿಂಗ್ ಅಂತ ಬರಿಬೇಕು. ಸೊ ನರೇಶನ್ ಅಂತ ಹೇಳ್ತಾರೆ. ಬೀಯಿಂಗ್ ಪ್ರಿಫರೆನ್ಸ್ ಶೇರ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಆಫ್, ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್, ರುಪೀಸ್ ಸಿಂಬಲ್ ಇಲ್ಲ ಇಲ್ಲಿ. ಸೊ ರುಪೀಸ್ 100 ಈಚ್, 100 ಈಚ್ ರೆಡ್ಯೂಸ್ಡ್ ಟು ಎಷ್ಟಕ್ಕೆ ರೆಡ್ಯೂಸ್ ಮಾಡಿದ್ರು, ರೆಡ್ಯೂಸ್ಡ್ ಟು 60 ರೂಪೀಸ್ ಅಂಡ್ ಗೇವ್ ಅಸ್ 40 ಅಂತ ಹೇಳ್ಬಿಟ್ಟು ಬರ್ಕೋಬೇಕು. ಸೊ ಗೇವ್ ಅಸ್ 40 ಬರಲಿಲ್ಲ ಅಂದ್ರೂ ನಡೆಯುತ್ತೆ. ಸೊ ಜಸ್ಟ್ ನಮ್ಗೊಂದು ಗೊತ್ತಾಗಕ್ಕಲ್ವಾ. ಸೊ ಹಾಗಾಗಿ ಸೊ ಇಷ್ಟೇ ಇರಲಿ, ರೆಡ್ಯೂಸ್ಡ್ ಟು 60 ರೂಪೀಸ್ ಅಂತ ಮಾಡಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ನರೇಶನ್ ಏನ್ ಬರಿಬೇಕಪ್ಪ ಅಂತಂದ್ರೆ, ಸೊ ಬೀಯಿಂಗ್, ವೆಯ್ಟ್ ಮಾಡಿ. ಸೊ ಬೀಯಿಂಗ್
ಸೊ ಬೀಯಿಂಗ್ ಈಕ್ವಿಟಿ ಶೇರ್ ಕ್ಯಾಪಿಟಲ್, equity share equity shares of rupees 100 each reduced to reduced to 40 rupees ಅಂತ ಬಂದಾಗ ನಮಗೆ ಅವರು 60 rupees ನ ಪೇ ಮಾಡಿದ್ದಾರೆ ಅಂತ ಅರ್ಥ. ಓಕೆನಾ. ಸೊ ಈಗ ಬಂತು. ಸೊ ನೆಕ್ಸ್ಟ್ ಥರ್ಡ್ ಎಂಟ್ರಿ ಏನು? ಸೊ ಥರ್ಡ್ ಅಂಡ್ ದ ಫೈನಲ್ ಎಂಟ್ರಿ ಅಂತ ಹೇಳ್ಬಿಟ್ಟು ಕರಿತೀವಿ. ಹೌದಾ. ಸೊ ಥರ್ಡ್ ಎಂಟ್ರಿ ಏನು? ಇಲ್ಲ ವೇಟ್. ಸೊ ಥರ್ಡ್ ಎಂಟ್ರಿ ಯಾವ್ದ್ರ ಮೇಲೆ ಬರುತ್ತೆ? ಸೊ ನಾವು ಇಲ್ಲಿ ನೋಡಿ ಕ್ವಶನ್ ಅಲ್ಲಿ ಓದ್ವಿ. ಸೊ 5000 ಈಕ್ವಿಟಿ ಶೇರ್ಸ್ ಆಫ್ 100 ಈಚ್ ಏನೈತೆ ರಿಡ್ಯೂಸ್ ಟು 40 rupees ಈಚ್ ಕಲೆಕ್ಟ್ ಮಾಡ್ಕೊಂಡ್ವಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 1000 ಪ್ರಿಫರೆನ್ಸ್ ಶೇರ್ಸ್ ಆಫ್ 100 ಈಚ್ ರಿಡ್ಯೂಸ್ ಟು 60 rupees ಕಲೆಕ್ಟ್ ಮಾಡ್ಕೊಂಡ್ವಾ. ನೆಕ್ಸ್ಟ್ ಏನ್ ಮಾಡಬೇಕು? ಸೊ ದಟ್ ಅಮೌಂಟ್ ಈಸ್ ಟು ಬಿ ಯೂಸ್ಡ್ ಟು ಪೇ ಆಫ್ ಅಂದ್ರೆ ರೇಟ್ ಆಫ್ ದ ಗುಡ್ ವಿಲ್ ಆಫ್ rupees 7500, ವ್ಯಾಲ್ಯೂ ಆಫ್ ಮಷಿನರಿ ಮತ್ತೆ ವ್ಯಾಲ್ಯೂ ಆಫ್ ಬಿಲ್ಡಿಂಗ್. ಉಳಿದಿದ್ದು ಏನಾದ್ರು ಉಳಿತು ಅಂದ್ರೆ ಇನ್ಕೆ ಚೆಕ್ ಮಾಡೋಣ ಈಗ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೇಟಾ capital reduction account data to capital reduction account data to machinery account. Sorry, first goodwill ಇದೆ. So goodwill account. Next ಬಂದ್ಬಿಟ್ಟು to machinery account. Machinery account. So next ಬಂದ್ಬಿಟ್ಟು ಮತ್ತೆ to building account. I think building ಮತ್ತೆ machinery ಅಂದ್ರೆ ಮೇಲ್ಗಡೆ ಕೆಳಗಡೆ ಆಗಿರ್ಬೋದು. ಸೊ ಅದು ಇರ್ಲಿ ನಡೆಯುತ್ತೆ, ಅದರದ್ದೆಲ್ಲ ಸಮಸ್ಯೆನೇ ಅಲ್ಲ. ನಿಮಗೆ ಬೇಕಾಗಿರೋದು ಆನ್ಸರ್ ಅದು ಬರಬೇಕು. ಸೊ ಡೆಬಿಟ್ ಬ್ಯಾಲೆನ್ಸ್ ಕ್ಯಾಪಿಟಲ್ ರಿಡಕ್ಷನ್ ಅಲ್ಲಿ ಏನ್ ಬರೀಬೇಕಪ್ಪ ಅಂತಂದ್ರೆ, ಸೊ ಟೋಟಲ್ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಎಷ್ಟಿದೆ? 3,50,000 ಇದೆ. ಸೊ ಇಲ್ಲಿ ನೋಡಿ, ಇಲ್ಲಿ 40,000 ಕ್ಯಾಪಿಟಲ್ ರಿಡಕ್ಷನ್ ಕಲೆಕ್ಟ್ ಆಗಿದೆ, ಇಲ್ಲಿ 3 lakh rupees ಕ್ಯಾಪಿಟಲ್ ರಿಡಕ್ಷನ್ ಕಲೆಕ್ಟ್ ಆಗಿದೆ. ಅವೆರಡನ್ನು ಕೂಡ್ತಾದ್ರು ಬರೀಬಹುದು, ಇಲ್ಲ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಇತ್ರನೇ ಸೊ ಫಾರ್ಮೆಟ್ ಇದ್ರೆ ಡೈರೆಕ್ಟ್ ಆಗಿ ತಗೋಬಹುದು 3,40,000. ಓಕೆನಾ. ಈಗ ಸೊ ನಾವೇನ್ ಮಾಡ್ಬೇಕು, ಅದನ್ನ ಕ್ರೆಡಿಟ್ ಬ್ಯಾಲೆನ್ಸ್ ಅಲ್ಲಿ ಎಂಟ್ರಿ ಮಾಡ್ತಾ ಬರ್ಬೇಕು. ಕ್ರೆಡಿಟ್ ಬ್ಯಾಲೆನ್ಸ್ ಅಲ್ಲಿ ಓಕೆನಾ. ಸೊ ಯಾವ ರೀತಿ ಎಂಟ್ರಿ ಮಾಡ್ತೀರಾ? ಸೊ ನೋಡಿ, ಕ್ರೆಡಿಟ್ ಬ್ಯಾಲೆನ್ಸ್ ಅಲ್ಲಿ ಟು ಗುಡ್ ವಿಲ್ ಅಕೌಂಟ್ 7,500 ಇಲ್ಲಿದೆ ಅಲ್ವಾ. ಸೊ ಗುಡ್ ವಿಲ್ ಟು ಬಿ ರೈಟ್ ಆಫ್. ಸೊ ವೇಟ್ ಮಾಡಿ, ಎರೇಸ್ ಮಾಡ್ತೀನಿ. ಸೊ ಗುಡ್ ವಿಲ್ ಟು ಬಿ ರೈಟ್ ಆಫ್ 7,500 ಅನ್ನ ಕೊಡ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮಷಿನರಿ ಅಂತ ಹೇಳಿದೆ. ಸೊ ಮಷಿನರಿ ಎಷ್ಟಿದೆ? 95,000 rupees ನ ಪೇ ಆಫ್ ಮಾಡಿ. ಓಕೆ. ಸೊ 95,000 ಪೇ ಮಾಡಿದ್ವಾ. ಸೊ ನೆಕ್ಸ್ಟ್ ಬಿಲ್ಡಿಂಗ್ ಅಕೌಂಟ್ ಎಷ್ಟಿದೆ? 1 lakh rupees ಇದೆ. ಹೌದಾ. ಸೊ 1 lakh rupees 1 lakh rupees ಇದೆ. ಸೊ ನಮಗೆ ಇಲ್ಲಿ ಅಮೌಂಟ್ ಉಳಿತಾ? ಚೆಕ್ ಮಾಡೋಣ. ಓಕೆನಾ. ಸೊ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಟ್ರೈ ಮಾಡ್ತೀನಿ. ಸೊ ವೇಟ್ ಮಾಡಿ, ಇಲ್ಲಿ ನೋಡಿ 34,000 3,40,000 ಸಾರಿ 3,40,000 ಅಲ್ಲಿ ಮೈನಸ್ ಎಷ್ಟಿದೆ? 7,500 ಮೈನಸ್ 95,000 ಮೈನಸ್ 1 lakh. ಹೌದಾ. ಈಕ್ವಲ್ಸ್ ಕೊಟ್ಟು ಎಂಟರ್ ಬಿಟ್ರೆ ಇನ್ನೂ 70,000 ನಮಗೆ ಉಳಿತಲ್ವಾ. ಸೊ ಈ 70,000 ಏನ್ ಮಾಡ್ಬೇಕಂತ ಎಲ್ಲರಿಗೂ ಬರುತ್ತೆ ಕ್ವಶನ್, ನಾರ್ಮಲ್ ಆಗಿ ಬರುವಂತ ಕ್ವಶನ್. ಸೊ ಆ 70,000 ಇಲ್ಲಿ ಎಂಟ್ರಿ ಮಾಡಿ. ಸೊ ನಾನು ಈ ಕಡೆ ಏನ್ ಎಂಟ್ರಿ ಮಾಡ್ಬೇಕಂತ ಹೇಳ್ತೀನಿ, ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳ್ಬೇಕು. ಸೊ ಉಳಿದಿ ನಾರ್ಮಲ್ ಆಗಿ ಅಮೌಂಟ್ ಯಾವತ್ತು ಕೂಡ ಉಳಿಯೋಲ್ಲ, ಪ್ರಾಬ್ಲಮ್ ಅಲ್ಲಿ ಉಳಿದಿರ್ಬೋದು. ಸೊ ಒಂದೊಂದು ಪ್ರಾಬ್ಲಮ್ ಅಲ್ಲಿ ಉಳಿಯುತ್ತೆ. ಟು ಪ್ರಾಫಿಟ್ ಅಂಡ್ ಲಾಸ್ಗೆ ಅದನ್ನ ಹಾಕಿ ಸೊ ಕ್ಲೋಸ್ ಮಾಡಿಬಿಟ್ರೆ ಇಲ್ಲಿಗೆ ನಿಮ್ಮ ಒಂದು ಕ್ವಶನ್ ಮುಗೀತು. ಹೌದಲ್ವಾ. ಸೊ ನಾನು ಇದು ಸ್ಪೆಷಲ್ ನೋಟ್ ಇದು. ಸೊ ಇಲ್ಲಿ ರೆಡ್ಯೂಸ್ಡ್ ಟು ನಾರ್ಮಲ್ ಆಗಿದೆ, ಬಟ್ ಬೇರೆ ಕ್ವಶನ್ ಅಲ್ಲಿ ರೆಡ್ಯೂಸ್ಡ್ ಬೈ ಅಂತ ಬರ್ಬೋದಲ್ಲ. ಆ ಒಂದು ಕಾರಣಕ್ಕೋಸ್ಕರ ಈ ರೀತಿ ಇನ್ಫಾರ್ಮೇಶನ್ ನಿಮ್ಗೆ ಕೊಡೋದು. ಸೊ ರೆಡ್ಯೂಸ್ಡ್ ಟು ದ ಟೋಟಲ್ ಅಂತ ಇರುತ್ತಲ್ಲ. ಸೊ ರೆಡ್ಯೂಸ್ಡ್ ಟು ಅಂತ ಬಂದಾಗ ಅವರಿಗೆ ರೆಡ್ಯೂಸ್ಡ್ ಟು ಪಕ್ಕದಲ್ಲಿರೋ ಅಮೌಂಟ್ ಅವ್ರಿಗೆ ಪೇ ಮಾಡಿ, ಉಳಿದಿದ್ದ ಅಮೌಂಟ್ ನಾವು ತಗೋಬೇಕು. ರೆಡ್ಯೂಸ್ಡ್ ಬೈ ಅಂತ ಇದ್ದಾಗ ರೆಡ್ಯೂಸ್ಡ್ ಬೈ 70 rupees ಅಂತ ಇತ್ತು ಅಂದ್ರೆ ಆ ಬೈ ಪಕ್ಕದಲ್ಲಿರೋ ಅಮೌಂಟ್ ನಾವು ತಗೊಂಡು ಉಳಿದಿದ್ದ ಅಮೌಂಟ್ ಅವ್ರಿಗೆ ಪೇ ಮಾಡಬೇಕು. ಇಷ್ಟೇ ಇರೋದು ಇದರಲ್ಲಿ, ಸಿಂಪಲ್ ಆಗಿರುತ್ತೆ. ಟೂ ಇತ್ತು ಅಂದ್ರೆ ಅದ್ರ ಪಕ್ಕದಲ್ಲಿರೋ ಅಮೌಂಟ್ ಅವ್ರಿಗೆ ಕೊಟ್ಟು ಉಳಿದಿದ್ದು ನಾವು ತಗೋಬೇಕು. ಬೈ ಇತ್ತು ಅಂತಂದ್ರೆ ಅಲ್ಲಿ ಕೊಟ್ಟಿರೋಂಥ ಅಮೌಂಟ್ ನಾವು ತಗೊಂಡು ಉಳಿದಿದ್ದ ಅಮೌಂಟ್ ಅನ್ನ ಅವ್ರಿಗೆ ಕೊಡ್ಬೇಕು. ಇಷ್ಟೇನಾ. ಸೊ ಸಿಂಪಲ್ ಆಗಿ ಅರ್ಥ ಮಾಡ್ಕೊಡಿ. ಅದಾದ್ಮೇಲೆ ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಅಂತ ಅಂದ್ರೆ, ಸೊ ಈ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಕಡೆ ಅಂತ ನಮಗೆ ಎಷ್ಟು ಬಂದಿದೆ, ಸೊ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕಡೆ ಅಂತ ಎಷ್ಟು ಬಂದಿದೆ, ಅವೆರಡನ್ನು ಕೂಡ ಆಡ್ ಮಾಡ್ಕೋಬೇಕು. ಸೊ ಜರ್ನಲ್ ಎಂಟ್ರೀಸ್ ಮತ್ತು ಅದೇ ಪ್ರಿಫರೆನ್ಸ್ ಶೇರ್ಸ್ ಕಡೆ ಅಂತ ಎಷ್ಟು ಕಲೆಕ್ಟ್ ಮಾಡ್ಕೊಂಡಿದೀವಿ ಅನ್ನೋದಕ್ಕೊಂದು ಜರ್ನಲ್ ಎಂಟ್ರಿ, ಈಕ್ವಿಟಿ ಶೇರ್ ಹೋಲ್ಡರ್ಸ್ ಕಡೆ ಅಂತ ಎಷ್ಟು ಕಲೆಕ್ಟ್ ಮಾಡ್ಕೊಂಡಿದೀವಿ ಅನ್ನೋದೊಂದು ಜರ್ನಲ್ ಎಂಟ್ರಿ. ಅದನ್ನ ಕಲೆಕ್ಟ್ ಮಾಡ್ಕೊಂಡಾದ್ಮೇಲೆ ಅದನ್ನ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ತರ ಯಾವ್ಯಾವ ಅಕೌಂಟ್ ಅನ್ನ ನಾವು ಫುಲ್ಫಿಲ್ ಮಾಡ್ತೀವಿ ಅನ್ನೋದು ಒಂದು ಎಂಟ್ರಿ. ಇಷ್ಟೇ. ಸೊ ಇದಕ್ಕೆ ಬೀಯಿಂಗ್ ಬರಿಬೇಕು ಅನ್ನೋದಾದ್ರೆ, ಸೊ ಬೀಯಿಂಗ್ ಓಕೆನಾ. ಸೊ ನಾನು ಬೀಯಿಂಗ್ ಬರ್ದಿದ್ದಿಲ್ಲ, ಈಗ ನೆನಪು ಮಾಡ್ಕೊಂಡಿದ್ದೀನಿ. ಸೊ ಬೀಯಿಂಗ್ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್. ಸೊ ನೀವ್ ಏನ್ ಮಾಡಿರ್ತೀರ ಅದನ್ನ ಬರಿಬೇಕು. ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಆಫ್ ರುಪೀಸ್. ಹೌದಾ. ಸೊ ಅಮೌಂಟ್ ಆಫ್ ರುಪೀಸ್ 3,40,000 3,40,000. ಓಕೆ. 3,40,000 ಯೂಸ್ಡ್ ಟು ರೈಟ್ ಆಫ್ ಗುಡ್ ವಿಲ್. ಹೌದಾ. ಸೊ ವೇಟ್ ಮಾಡಿ, ಗುಡ್ ವಿಲ್ ಓಕೆನಾ, ಮಷಿನರಿ
ಮಷಿನರಿ ಆ್ಯಂಡ್ ಬಿಲ್ಡಿಂಗ್. ಓಕೆನಾ? ಸೊ ಇಷ್ಟೇ ಸಿಂಪಲ್ ಆಗಿ ನೀವೇನ್ ಮಾಡಿದ್ರಿ ಈಗ? ಸೊ ಇಲ್ಲಿ ನೋಡಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಮೌಂಟ್ ಕಲೆಕ್ಟೆಡ್ ರುಪೀಸ್ 40,000 ಸೊ ರೆಡ್ಯೂಸ್ ಆಯ್ತು ಹೌದಾ? 100 ರುಪೀಸ್‌ಗೆ ಇದ್ದಿದ್ದು 60 ರುಪೀಸ್‌ಗೆ ರೆಡ್ಯೂಸ್ ಆಯ್ತು. ಇಲ್ಲಿ ನೋಡಿ 100 ಇದ್ದಿದ್ದು 40 ರುಪೀಸ್‌ಗೆ ರೆಡ್ಯೂಸ್ ಆಯ್ತು. ಸೊ ಏನ್ ಮಾಡಿದ್ರೆ ಅದನ್ನೇ ಬರೀಬೇಕು. ಅದಕ್ಕೆ ಬೀಯಿಂಗ್ ನರೇಶನ್ ಅಂತ ಹೇಳಿ ಕರೆಯೋದು. ಓಕೆನಾ? ಸೊ ಇಲ್ಲಿಗೆ ನಿಮ್ಮ ಒಂದು ಪ್ರಾಬ್ಲಮ್ ಎಂಡ್ ಆಯ್ತು. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡೋಣಂತ್ರಿ. ಸೊ ಓಕೆ. ನಾವು ಏನ್ ಮಾಡೋದು ಇವತ್ತಿನ ದಿನ ಈಗ ಸೊ ಇವತ್ತಿನ ದಿನ ಅದು ಹೇಳಿ ಹೇಳಿ ರೂಢಿ ಆಗ್ಬಿಟ್ಟಿದೆ ಹಾಗಾಗಿ. ಸೊ ನೆಕ್ಸ್ಟ್ 2ನೇ ಕ್ವೆಷನ್ಸ್‌ನ ನೋಡೋಣ. ಸೊ 2ನೇ ಕ್ವೆಷನ್ ಇದು ಕೂಡ 5 ಮಾರ್ಕ್ಸ್‌ಗೆ ಬರುವಂತದ್ದು. ಎ ಕಂಪನಿ ಲಿಮಿಟೆಡ್ ಟು ಸೆಲ್ ಇಟ್ಸ್ ಬಿಸಿನೆಸ್ ಟು ಬಿ ಲಿಮಿಟೆಡ್ ಆನ್ ವಿಚ್ ಡೇಟ್ ಇಟ್ಸ್ ಬ್ಯಾಲೆನ್ಸ್ ಶೀಟ್ ವಾಸ್ ಆಸ್ ಅಂಡರ್. ಅಂದ್ರೆ ಇದೇನಾಗ್ತಾ ಇದೆ? ಸೊ ಎ ಕಂಪನಿ ಅನ್ನುವಂಥದ್ದು ತನ್ನ ಕಂಪನಿಯನ್ನ ತನ್ನ ಕೈಲಿ ನಡ್ಸೋಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾ ಇದೆ? ಬಿ ಕಂಪನಿಗೆ ತನ್ನ ಕಂಪನಿ ಎಲ್ಲದನ್ನು ಕೂಡ ಬಿಡಿ ಬಿಸ್ನೆಸ್‌ನೇ ಮಾರ್ತಾ ಇದೆ. ಓಕೆನಾ? ಸೊ ಮಾರ್ತಾ ಇದೆನಾ? ಹಂಗಿದ್ದಾಗ ಆ ಮಾರುವಂತಹ ಟೈಮಲ್ಲಿ ಆ ಡೇಟಲ್ಲಿ ಏನಿದೆ ಬ್ಯಾಲೆನ್ಸ್ ಶೀಟ್ ಈ ರೀತಿ ಇದೆ. ಸೊ ಈಕ್ವಿಟೀಸ್ ಅಂಡ್ ಲಯಬಿಲಿಟೀಸ್ 4,00,000 ಇದೆ. ಸೊ ಇವೆಲ್ಲ ಇನ್ಫಾರ್ಮೇಷನ್ ಇದ್ದೇ ಇರುತ್ತೆ ಬ್ಯಾಲೆನ್ಸ್ ಶೀಟಲ್ಲಿ. ಸೊ ಅಷ್ಟೆಲ್ಲ ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋಕ್ಕಾಗೋದಿಲ್ಲ. ಸೊ ನೆಕ್ಸ್ಟ್ ನೋಡೋಣ. ಬಿ ಲಿಮಿಟೆಡ್ ಇಲ್ಲಿಂತ್ರ ನಮ್ಮ ಕ್ವೆಷನ್ ಸ್ಟಾರ್ಟ್ ಆಗೋ ಆಕ್ಚುಯಲ್ ಕ್ವೆಷನ್. ಬಿ ಲಿಮಿಟೆಡ್ ಅಗ್ರೀಡ್ ಟು ಟೇಕ್ ಓವರ್ ದ ಲಯಬಿಲಿಟೀಸ್ ಅಂಡ್ ಅಸೆಟ್ ಎಕ್ಸ್ಕ್ಲೂಡಿಂಗ್ ಕ್ಯಾಶ್ ಅಂಡ್ ಗುಡ್ ವಿಲ್. ಓಕೆನಾ? ಸೊ ಕ್ಯಾಶ್ ಮತ್ತೆ ಗುಡ್ ವಿಲ್‌ನ ಬಿಟ್ಟು at a 10% less than their book value and pay rupees 80,000 for goodwill. ಓಕೆನಾ? ಸೊ ಇಷ್ಟಿದೆ. ಸೊ ಈಗ ನಮ್ಮ ಕ್ವೆಷನ್ ಇದರಲ್ಲೂ ಕೂಡ ನಮಗೆ ಯೂಸ್ ಇಲ್ಲ. ಸೊ ದ ಪರ್ಚೇಸ್ ಕನ್ಸಿಡರೇಷನ್ ವಾಸ್ ಟು ಬಿ ಡಿಸ್ಚಾರ್ಜ್ಡ್ ಬೈ ದ ಇಶ್ಯೂ ಆಫ್ 30,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್. ಹೌದಾ? ಸೊ ಹಾಗಿದ್ರೆ ನೀವಿಲ್ಲಿ ನೋಡಿ ಒಂದು ಶೇರ್‌ನ ಬೆಲೆ ಎಷ್ಟಿದೆ ಅಂತ ನಿಮಗೆ ಗೊತ್ತಾಯ್ತು. ಸೊ 10 ರುಪೀಸ್ ಇದೆ ಅಂತ ತಿಳ್ಕೊಳ್ಳಿ. ಹೌದಾ? ಸೊ ಇದು ಈಕ್ವಲ್ಸ್ ಆಗುತ್ತೆ. ಏನೇನೋ ಆಗ್ಬಿಡ್ತು. ಸೊ ಮೌಸ್ ಅಷ್ಟು ಕಂಫರ್ಟಬಲ್ ಇಲ್ಲ. ಸೊ ನಾನೀಗ ಸದ್ಯದರಲ್ಲೇ ಒಂದು ತರಿಸ್ತಾ ಇದ್ದೀನಿ. ಸೊ ಒಂದು ಮೆಟೀರಿಯಲ್‌ನ ಅದರಿಂತ್ರ ನಾನು ಟೀಚಿಂಗ್ ಇನ್ನೂ ಕೂಡ ಅಪ್‌ಗ್ರೇಡ್ ಮಾಡ್ತೀನಿ. ಸೊ ಒಂದು ಇದನ್ನ ಬೆಲೆ ಏನಿದೆ ಸೊ 10 ರುಪೀಸ್ ಇದೆ ಅಂತ ಅರ್ಥ ಆಯ್ತು. ಹೌದಾ? ಸೊ ಈಗ 10 ರುಪೀಸ್ ಇದೆ ಅಂತ ಗೊತ್ತಾಯ್ತು. ಸೊ ಏನ್ ಮಾಡ್ಬೇಕೀಗ? ಹಾಗಿದ್ರೆ ನಮ್ಮ ಇಲ್ಲಿ ಟೋಟಲ್ ಶೇರ್ ಹೋಲ್ಡರ್ಸ್ ಫಂಡ್ ಎಷ್ಟಿದೆ? 4,00,000 ರೂಪೀಸ್ ಇದೆ. ಹೌದಾ? ಈಗ ಕ್ಯಾಲ್ಕುಲೇಟರ್‌ನ ಒಂದು ಟೈಮ್ ಬಂತು. ಓಕೆನಾ? ಸೊ 4,00,000 ಇದ್ದಾಗ ಹಾಗಿದ್ರೆ ಹೌದಾ? 4,00,000 ನಮ್ಮ ಈಗ ಶೇರ್ ಹೋಲ್ಡರ್ಸ್‌ನ ಫಂಡ್ ಇದೆ. ವೇಟ್ ಮಾಡಿ. ಎ ಹಾ, ಓಕೆ. ಸೊ 4,00,000 ರೂಪೀಸ್ ನಮ್ಮ ಒಬ್ಬ ಶೇರ್ ಹೋಲ್ಡರ್ಸ್‌ನ ಫಂಡ್ ಇದೆ. ಅದು ಆಗಿದ್ರೆ ಅವರು ಒಂದು ಈ ಶೇರ್ಸ್‌ಗಳು ಎಷ್ಟಿದಾವೆ ಅಂತ ನಮ್ಗೆ ತಿಳ್ಕೊಬೇಕಲ್ವ ನಾವೀಗ? ಶೇರ್ಸ್‌ಗಳು ಎಷ್ಟಿದಾವೆ? 4,00,000 ಡಿವೈಡೆಡ್ ಬೈ ಏನಾಯ್ತು? ಡಿವೈಡೆಡ್ ಎ ನಮ್ಮ ಸಾರಿ ಡಿವೈಡೆಡ್ ಬೈ ಎಷ್ಟಿದೆ? ಒಂದು ಶೇರ್‌ನ ಬೆಲೆ 10 ರೂಪೀಸ್ ಇದೆ. ಸೊ ಡಿವೈಡೆಡ್ ಬೈ 10 ರೂಪೀಸ್ ಈಕ್ವಲ್ಸ್ 40,000 ಶೇರ್ಸ್ ಇದಾವೆ. ಹೌದಾ? ಸೊ ಆನ್ಸರ್ ಎಷ್ಟು ಬಂತು? ವೇಟ್ ಮಾಡಿ. ಸೊ 40,000 ಶೇರ್ಸ್ ಇದಾವೆ ಅಂತ ಬಂತು. ಹೌದಾ? ಈಗ 40,000 ಶೇರ್ಸ್ ಅಲ್ಲಿ ಏನ್ ಮಾಡಿದ್ದಾರೆ? 30,000 ಡಿಸ್ಚಾರ್ಜ್ ಮಾಡಿದ್ದಾರೆ. ದ ಪರ್ಚೇಸ್ ಕನ್ಸಿಡರೇಷನ್ ವಾಸ್ ಟು ಬಿ ಡಿಸ್ಚಾರ್ಜ್ಡ್ ಬೈ ದ ಇಶ್ಯೂ ಆಫ್ 30,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್ ಇನ್ ದ ಆಂಡ್ ಈ ಬ್ಯಾಲೆನ್ಸ್ ಇನ್ ಕ್ಯಾಶ್ ಅಂತ ಹೇಳಿ. ಸೊ ಈ 40,000 ಅಲ್ಲಿ 30,000 ನ ಏನ್ ಮಾಡಿದ್ದಾರೆ? ಸೊ ವೇಟ್ ಮಾಡಿ. 30,000 ಅವ್ರು ಏನ್ ಮಾಡಿದ್ರು? ಶೇರ್ಸ್ ರೂಪದಲ್ಲಿ ಕೊಟ್ಟಿದ್ದಾರೆ ಹಾಗೆ. ಹೌದಾ? ಸೊ ಇನ್ನು ಉಳಿದಂತಹ 10,000 ಇದೆ ಅಲ್ವಾ? ಇದನ್ನ ಏನ್ ಮಾಡಿದ್ದಾರೆ? ಕ್ಯಾಶ್ ರೂಪದಲ್ಲಿ ಕೊಟ್ಟಿದ್ದಾರೆ. ಓಕೆನಾ? ಸೊ ನಾನು ಬರೆಯೋದಕ್ಕೆ ತುಂಬಾ ಟ್ರೈ ಮಾಡ್ತೀನಿ ಮೌಸಲ್ಲಿ. ನೋಡಿ ಓಕೆ 10,000 ಏನ್ ಮಾಡಿದ್ದಾರೆ? ಸೊ ಕ್ಯಾಶ್ ರೂಪದಲ್ಲಿ ಕೊಟ್ಟಿದ್ದಾರೆ. ಹೌದಾ? ಸೊ ಈಗ ಅದರದ್ದು ಯಾವ ರೀತಿ ಕ್ಯಾಲ್ಕುಲೇಷನ್ ಮಾಡ್ಬೇಕು ಅಂತ ನಮಗೆ ಥಿಯರಿಟಿಕಲ್ ಆಗಿ ಪ್ರಾಬ್ಲಮ್ ಅರ್ಥ ಆಯ್ತು. ಬಟ್ ಪ್ರಾಬ್ಲಮ್ಯಾಟಿಕಲ್ಲಿ ಯಾವ ರೀತಿ ಮಾಡೋದು ಅಂತ ಅಂದ್ರೆ, ಸೊ ನೋಡಿ ಮೊದಲನೇದಾಗಿ ಈಕ್ವಿಟಿ ಕೊಟ್ಟಿದ್ದಾರೆ. ಈಕ್ವಿಟಿ ಶೇರ್ ಕ್ಯಾಪಿಟಲ್. ಹೌದಾ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ? ಸೊ ಈಕ್ವಲ್ಸ್ 4,00,000 ರೂಪೀಸ್ ಅಂತ ಇದೆ. ರುಪೀಸ್ 4,00,000 ಪ್ರಾಫಿಟ್ ಅಲ್ಲಿ ನಾನು ಆರ್-ಯು ಅಂತ ಹಾಕ್ತೀನಿ. ಸೊ ನಾನು ಅದ್ರ ಇಲ್ಲಿ ರುಪೀಸ್‌ದೊಂದು ಸಿಂಬಲ್ ಇಲ್ಲ. ಹಾಗಾಗಿ ಆಗೋದಿಲ್ಲ. ಸೊ ಈಕ್ವಿಟಿ ಶೇರ್ ಕ್ಯಾಪಿಟಲ್ 4,00,000 ರೂಪೀಸ್ ಇದೆ. ಸೊ 1 ಶೇರ್ ಬೆಲೆ 1 ಶೇರ್ ಈಕ್ವಲ್ಸ್ ಹೌದಾ? 1 ಶೇರ್ ಈಕ್ವಲ್ಸ್ 10 ರೂಪೀಸ್. ಓಕೆ. ಸೊ ಹಾಗಿದ್ರೆ 1 ಶೇರ್ ಈಕ್ವಲ್ಸ್ 10 ರೂಪೀಸ್ ಅದು ನಿಮ್ಮ ಮೈಂಡಲ್ಲಿ ಇರಲಿ. ಸೊ ಇದು ಫಾರ್ಮುಲಾ ಆಡ್ ಮಾಡೋದು ಬೇಡ. ನಾನು ಆಡ್ ಮಾಡ್ಬಿಟ್ಟೆ. ಓಕೆನಾ? ಸೊ 4,00,000 ಡಿವೈಡೆಡ್ ಬೈ 10 ಈಕ್ವಲ್ಸ್ 40,000 ಶೇರ್ಸ್ ಆಯ್ತಾ? ಟೋಟಲ್ 40,000 ಶೇರ್ಸ್. ಸೊ 40,000 ಶೇರ್ಸ್ ಟೋಟಲ್ ಆಯ್ತಾ? ಹೀಗಿದ್ದಾಗ ಸೊ ಅವ್ರು ಏನ್ ಮಾಡಿದ್ದಾರೆ? ಸೊ 30,000 ರೂಪೀಸ್ ಇಲ್ಲಿತ್ರ ನಮ್ಮ ಒಂದು ಆಕ್ಚುಯಲ್ ಇದು ಶುರುವಾಯ್ತು. 30,000 ಈಕ್ವಿಟಿ ಶೇರ್ಸ್. ಇದು ಇ-ಎಸ್-ಎಚ್ ಅಂತ ಬರೆದ್ರೆ ಈಕ್ವಿಟಿ ಶೇರ್ಸ್ ಅಥವಾ ಈಕ್ವಿಟಿ ಶೇರ್ಸ್ ಅಂತಾನೆ ಬರೆದು ಬಿಡ್ತೀನಿ ರೀ. ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 10 ಈಚ್. ಹೌದಾ? ಆಫ್ ರುಪೀಸ್ 10 ಈಚ್. ಏನಾಯ್ತು? ಆಫ್ ರುಪೀಸ್ 10 ಈಚ್‌ನ ಕೊಟ್ಟಿದ್ದಾರೆ. ಯಾವ ರೀತಿ ಕೊಟ್ರು? ಸೊ ಡಿಸ್ಚಾರ್ಜ್ ಮಾಡಿದ್ರು ಎಷ್ಟಕ್ಕೆ? ಸೊ 33 ಸಾರಿ ಮಾಡಿ. ಹೌದಾ ಸರ್?
ಶೇರ್ಸ್ ಆಫ್ 30,000 ಈಕ್ವಿಟಿ ಶೇರ್ಸ್ ಆಫ್ 10 ಈಚ್ ಅಂತ ಇದ್ದಾಗ ಸೊ 3 ಲ್ಯಾಕ್ ರುಪೀಸ್ ನ ಅವರಿಗೆ ಕೊಟ್ಟಿದ್ದಾರೆ. ಯಾವ ರೂಪದಲ್ಲಿ ಕೊಟ್ರು? ಇನ್ ದ ಫಾರ್ಮ್ ಆಫ್ ಶೇರ್ಸ್ ಅಲ್ಲಿ ಕೊಟ್ರು. ಹೌದಾ? ಇನ್ನು ಉಳಿದಂತಹ 10,000 ಶೇರ್ಸ್ ನ ಸೊ ಇನ್ನು ಉಳಿದಂತ 10,000 ಈಕ್ವಿಟಿ ಶೇರ್ಸ್ ಹೌದಾ? ಯಾವ ರೂಪದಲ್ಲಿ ಕೊಟ್ರು? ಸೊ 10,000 ಈಕ್ವಿಟಿ ಶೇರ್ಸ್ 10 ಮಾಡಿದ್ರೆ 10 1 ಲ್ಯಾಕ್ ರುಪೀಸ್ ಆಗುತ್ತೆ. ಓಕೆನಾ? 1 ಲ್ಯಾಕ್ ರುಪೀಸ್ ಯಾವ ರೂಪದಲ್ಲಿ ಕೊಟ್ರು? ಇನ್ ದ ಫಾರ್ಮ್ ಆಫ್ ಕ್ಯಾಶ್. ಇನ್ ದ ಫಾರ್ಮ್ ಆಫ್ ಕ್ಯಾಶ್. ಸೊ ಒಂದೊಂದು ಯೂನಿವರ್ಸಿಟಿಯಲ್ಲಿ ಬೇರೆ ತರ ಪರ್ಚೇಸ್ ಕನ್ಸಿಡರೇಷನ್ ಮಾಡಿಸಿರ್ಬೋದು. ಸೊ ನಮಗೆ ಈ ರೀತಿಯಾದಂತಹ ಒಂದು ಮೆಥಡ್ ನಿಮಗೂ ಕೂಡ ಲೆಕ್ಕನ ಅರ್ಥ ಆಗುತ್ತೆ. ಸೊ ಯಾವ ರೀತಿ ಕ್ವಶನ್ ಚರ್ಚ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅನ್ನೋ ಕಾರಣಕ್ಕೋಸ್ಕರ ನಾವ್ ಈ ಮೆಥಡ್ ನ ನಾರ್ಮಲ್ ಆಗಿ ಯಾವಾಗ್ಲೂ ಕೂಡ ಯೂಸ್ ಮಾಡೋದು. ಸ್ಟೂಡೆಂಟ್ ಕೂಡ ಅದೇ ರೀತಿನೇ ಹೇಳೋದು. ನಿಮ್ಗೂ ಕೂಡ ಅದೇ ರೀತಿನೇ ಹೇಳೋದು. ಸೊ ಟೋಟಲ್ ಆಗಿ 3 ಲ್ಯಾಕ್ ಪ್ಲಸ್ 1 ಲ್ಯಾಕ್ 4 ಲ್ಯಾಕ್ ರುಪೀಸ್ ಆಯ್ತು. ಸೊ ಈ ರೀತಿಯಾದಂತ ಪರ್ಚೇಸ್ ಕನ್ಸಿಡರೇಷನ್ ಎಷ್ಟಾಯ್ತು? ಸೊ ಟೋಟಲ್ 4 ಲ್ಯಾಕ್ ರುಪೀಸ್. 4 ಲ್ಯಾಕ್ ರುಪೀಸ್. ಸೊ ಈ ರೀತಿ ನಮ್ಮ ಒಂದು ಶೇರ್ಸ್ ಗಳನ್ನ ನಾವೇನ್ ಮಾಡಿದ್ವಿ? ಬಿ ಕಂಪನಿಗೆ ಹ್ಯಾಂಡ್ ಓವರ್ ಮಾಡಿದ್ವಿ. ಯಾವ ರೀತಿ? 33 ಲಕ್ಷ ರೂಪಾಯಿನಷ್ಟು ಶೇರ್ ಬೆಲೆ ಬಾಳುವಂತಹ ಶೇರ್ಗಳನ್ನ ಶೇರ್ಸ್ ರೂಪದಲ್ಲಿ ಕೊಟ್ಟು ಉಳಿದಿದ್ದಂತದ್ದನ್ನ ಏನ್ ಮಾಡಿದ್ವಿ? ಕ್ಯಾಶ್ ರೂಪದಲ್ಲಿ ಕೈಯಲ್ಲಿ ಕೊಟ್ಟಿದೀವಿ ಅಂತ ಹೇಳ್ಬೋದು. ಸೊ ಇಷ್ಟು ನಿಮ್ಮ ಪರ್ಚೇಸ್ ಕನ್ಸಿಡರೇಷನ್ ಲೆಕ್ಕ. ಸಿಂಪಲ್ ಆಗಿ 5 ಮಾರ್ಕ್ಸ್ ನೋಡಿದ್ರೆ 5 ಮಾರ್ಕ್ಸ್ ಈ ರೀತಿಯಾದಂತ ಕ್ವಶನ್ಸ್ ಕೊಟ್ಟಿದ್ದಾರೆ ಅಂದ್ರೆ ಎಷ್ಟು ಈಸಿಯಾಗಿ ನಾವು ಈ ಕ್ವಶನ್ಸ್ ನ ಸಾಲ್ವ್ ಮಾಡ್ಕೊಂಡು ಸೊ 5 ಮಾರ್ಕ್ಸ್ ಗಳನ್ನ ತಗೋಬಹುದು ಅನ್ನೋದು ಗೊತ್ತಾಗುತ್ತೆ. ಸೊ ನೋಡಿದ್ರೆ ಫಸ್ಟ್ ಪ್ರಾಬ್ಲಮ್ ಈಸಿ ಇದೆ. ಬಟ್ ಒಂದ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ನಾನು ಅರ್ಥ ಮಾಡ್ಸೋಕೆ ಟೈಮ್ ತಗೊಂಡೆ. ಬಟ್ ನೀವು ಲೆಕ್ಕ ಮಾಡೋದಕ್ಕೆ ತುಂಬಾ ಈಸಿ ಆಗಿದೆ. ಸೊ ಎಷ್ಟು ಜಲ್ದಿ ಆಗುತ್ತೋ ಅಷ್ಟು ಜಲ್ದಿ ಮಾಡಬೇಕು. ಸೊ ಕ್ಯಾಪಿಟಲ್ ಪರ್ಚೇಸ್ ಪರ್ಚೇಸ್ ಕನ್ಸಿಡರೇಷನ್ ಆಯ್ತಲ್ಲ, ಇಷ್ಟೇ ಇರೋದು ಅದರಲ್ಲಿ. ಸೊ ನಮಗೆ ಇಲ್ಲಿ ಬೇಕಾಗಿರುವಂತದ್ದು ಪರ್ಚೇಸ್ ಕನ್ಸಿಡರೇಷನ್ ಶೇರ್ಸ್ ಮೇಲೆ ಮಾತ್ರ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಇನ್ನೂ ಒಂದು ಸೆಂಟೆನ್ಸ್ ಆಡ್ ಮಾಡಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಬಗ್ಗೆ ಕೊಟ್ಟಿದ್ರು ಅಂದ್ರೆ ಏನಿಲ್ಲ. ಸೊ ಇನ್ನೂ ಒಂದು ಹಾಕೊಂಡು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ನ ಎಷ್ಟು ಇದ್ದಿದ್ದನ್ನ ಎಷ್ಟಕ್ಕೆ ಕೊಟ್ಟಿದ್ದಾರೆ, ಕ್ಯಾಶ್ ರೂಪದಲ್ಲಿ ಕೊಟ್ರ ಸೊ ಶೇರ್ಸ್ ರೂಪದಲ್ಲಿ ಕೊಟ್ರ ಅದನ್ನು ಎಂಟ್ರಿ ಮಾಡಿ ಟೋಟಲ್ ಅಲ್ಲಿ ಸೇರಿಸ್ಬಿಟ್ರೆ ಸೊ ನಿಮ್ಮ ಒಂದು ಪರ್ಚೇಸ್ ಕನ್ಸಿಡರೇಷನ್ ಮುಗಿಯಿತು. ಓಕೆನಾ? ಸೊ ಇಲ್ಲಿ ನೆಕ್ಸ್ಟ್ ಲೆಕ್ಕ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. 18th ಕ್ವಶನ್. ದ ಫಾಲೋಯಿಂಗ್ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ಗದಗ ಲಿಮಿಟೆಡ್ 31/3/2024. ಸೊ ಬ್ಯಾಲೆನ್ಸ್ ಶೀಟ್ ನ ನಾರ್ಮಲ್ ಫಾರ್ಮೆಟ್ ಗೊತ್ತಿದೆ. ಪರ್ಟಿಕ್ಯುಲರ್ಸ್, ನೋಟ್ ಮತ್ತೆ ಅಮೌಂಟ್ ಅಂತ ಹೇಳ್ಬಿಟ್ಟು ಈಕ್ವಿಟಿ ಅಂಡ್ ಲಯಬಿಲಿಟಿ, ಶೇರ್ ಹೋಲ್ಡರ್ಸ್ ಫಂಡ್, ಶೇರ್ ಕ್ಯಾಪಿಟಲ್ ಇದೆಲ್ಲ ನಾರ್ಮಲ್ ಫಾರ್ಮೆಟ್. ಇಷ್ಟೆಲ್ಲ ಅಮೌಂಟ್ ಗಳು ಇರ್ಲಿ ಅವು. ಸೊ ಬೇಕಾಗಿದ್ದಾಗ ಬಂದು ನೋಡ್ಕೊಳ್ಳೋಣ ಅಂತೀವಿ. ನಮಗೆ ಮೇನ್ ಕ್ವಶನ್ ಸ್ಟಾರ್ಟ್ ಆಗೋದು ಇಲ್ಲಿಗೆ. ಹೌದಾ? ಸೊ ದ ಕಂಪನಿ ಸಫರ್ಡ್ ಹೆವಿ ಲಾಸ್ ಅಂಡ್ ವಾಸ್ ನಾಟ್ ಗೆಟಿಂಗ್ ವೆಲ್. ಅಂದ್ರೆ ಸೊ ಕಂಪನಿಗೆ ತುಂಬಾ ಲಾಸ್ ಆಗ್ತಾ ಇದೆ. ಸೊ ಅದಕ್ಕೆ ರಿಕವರಿ ಮಾಡೋಕ್ ಆಗ್ತಾ ಇಲ್ಲ. ಅದಕ್ಕೆ ಇರುವಂತಹ ಲಾಸಸ್ ಆಗಿರ್ಬೋದು ಅದು ಆ ರೀತಿ ಅದು. ಸೊ ರಿಕವರಿ ಮಾಡೋಕ್ ಆಗ್ತಾ ಇಲ್ಲ. ಆ ಟೈಮಲ್ಲಿ ಏನ್ ಮಾಡ್ತಿದ್ರು? ದ ಫಾಲೋಯಿಂಗ್ ಸ್ಕೀಮ್ ಆಫ್ ರೀಕನ್ಸ್ಟ್ರಕ್ಷನ್. ಸೊ ಇವ್ರು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ? ನಮ್ಮ ಕಂಪನಿ ಒಳಗಡೆ ರೀಕನ್ಸ್ಟ್ರಕ್ಷನ್ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದಾರೆ. ಯಾವ ರೀತಿ ಒಂದು ಸ್ಕೀಮ್ ಯೂಸ್ ಮಾಡ್ತಾ ಇದ್ದಾರೆ ಅಂದ್ರೆ ನೋಡಿ, ದ ಪ್ರಿಫರೆನ್ಸ್ ಶೇರ್ ಬಿ ರೆಡ್ಯೂಸ್ಡ್ ಟು ಆನ್ ಈಕ್ವಲ್ ನಂಬರ್ ಆಫ್ ಫುಲ್ಲಿ ಪೇಡ್ ಶೇರ್ ಆಫ್ ₹50 ಈಚ್ ಅಂತ ಹೇಳಿದಾರೆ. ಸೊ ಫುಲ್ಲಿ ಪೇಡ್ ಆಫ್ ಶೇರ್ಸ್ ಅಂತ ಅಂದ್ರೆ ಫುಲ್ಲಿ ಪೇಡ್ ಅಂದ್ರೆ ₹100 ಇತ್ತು. ಅದನ್ನ ಏನ್ ಮಾಡಿದ್ದಾರೆ? ಟು ದ ಪ್ರಿಫರೆನ್ಸ್ ಶೇರ್ಸ್ ಇಲ್ಲಿದ ನೋಡಿ. ಸೊ 5,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ₹100 ಈಚ್ ಇತ್ತಾ? ಸೊ 100 ಈಚ್ ಇದ್ದಿದ್ದನ್ನ ಫುಲ್ಲಿ ಪೇಡ್ ಶೇರ್ ಇದ್ದಿದ್ದನ್ನ ಏನ್ ಮಾಡಿದ್ದಾರೆ? ಸೊ ₹50ಗೆ ಕ್ಯಾರಿ ಮಾಡಿದ್ದಾರೆ. ಓಕೆನಾ? ಅಂದ್ರೆ ₹100 ಈಗ ಫಾರ್ ಎಕ್ಸಾಂಪಲ್ 5,000 ಶೇರ್ಸ್ ಗಳಿಗೆ ₹100 ಕೊಟ್ಟು 5 ಲಕ್ಷ ಕೊಡ್ತಿದ್ವಿ. ಈಗ ಏನ್ ಮಾಡಿದೀವಿ? 5,000 ಶೇರ್ಸ್ಗೆ ₹50 ಪೇ ಮಾಡಿ ₹2,50,000 ನಾವೇನ್ ಮಾಡ್ತಾ ಇದೀವಿ? ಅವ್ರಿಗೆ ಪೇಮೆಂಟ್ ಮಾಡಿ ಇನ್ನು ಉಳಿದಿದ್ದು ₹2,50,000 ಏನಿದೆ ಅದನ್ನ ನಾವ್ ಇಟ್ಕೊಂತೀವಿ ನಮ್ ಕಡೆ. ಏನಕ್ಕಪ್ಪ ಅಂದ್ರೆ ನಮ್ಮ ಕಂಪ್ನಿಗೆ ಇರೋಂಥ ಲಾಸಸ್ ಗಳನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ. ಅದೇನೋ ಒಂದು ಅಗ್ರಿಮೆಂಟ್ ಆಗಿರುತ್ತೆ. ಸೊ ನೋ ಸೆಕೆಂಡ್, ದ ಈಕ್ವಿಟಿ ಶೇರ್ಸ್ ಆಫ್ ಶೇರ್ಸ್ ಬಿ ರೆಡ್ಯೂಸ್ಡ್ ಟು ಆನ್ ಈಕ್ವಲ್ ನಂಬರ್ ಆಫ್ ಫುಲ್ಲಿ ಪೇಡ್ ಶೇರ್ಸ್ ಆಫ್ ₹25 ಈಚ್ ಅಂತ ಹೇಳಿದೆ. ಸೊ ನಾನು ಹಿಂದಿನ ಪ್ರಾಬ್ಲಮ್ ಮಾಡುವಾಗ ಹೇಳಿದ್ದೆ. ಸೊ ರೆಡ್ಯೂಸ್ಡ್ ಟು ಅಂದ್ರೆ ಏನು? ಸೊ ರೆಡ್ಯೂಸ್ಡ್ ಬೈ ಅಂದ್ರೆ ಏನ್ ಬಂದಾಗ ಏನ್ ತಗೋಬೇಕು ಅಂತ ಹೇಳ್ಬಿಟ್ಟು. ಸೊ ಈಗ ರೆಡ್ಯೂಸ್ಡ್ ಟು ಅಂತ ಇದೆ, ಅಲ್ಲಿ 25 ಅಂತ ಅಂದ್ರೆ ಆ ₹25 ನ ಅವ್ರಿಗೆ ಪೇ ಮಾಡಿ ಉಳಿದಿದ್ದಂತ ಅಮೌಂಟ್ ₹75 ಏನಿದೆ ಸೊ ಅದನ್ನ ನಾವು ತಗೋಬೇಕು. ಎಲ್ಲಿ ಅಂತ? ಸೊ ₹25 ಅಂತ ನಮಗೆ ಏನಾಯ್ತು? ಈಗ ₹75ಗೆ ಬಂತು. ಏನಾಗಿದೆ? ಸೊ 5,000 ಈಕ್ವಿಟಿ ಶೇರ್ ಆಫ್ ₹100 ಈಚ್ ಇತ್ತು. 5 ಲ್ಯಾಕ್ ರುಪೀಸ್ ನಾವು ಕೊಡ್ತಾ ಇದ್ವಿ. ಈಗ ಅದೇ 5,000 ಈಕ್ವಿಟಿ ಶೇರ್ಗೆ ನಾವು 25 ಮಾಡಿ ಅವರಿಗೆ ಅವ್ರಿಗೆ ಅಮೌಂಟ್ ಕೊಟ್ಟು ₹75 ಮಾಡಿ ಅಂದ್ರೆ 75 ಮಾಡಿದ್ರೆ 5,000 into 75 ಮಾಡಿದ್ರೆ ₹3,75,000 ಬರುತ್ತಲ್ಲ. ಈ ₹3,75,000 ನಾವು ತಗೋಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಓಕೆನಾ? ಸೊ ಇಷ್ಟು ಈಗ ಇರುವಂತ ಲೆಕ್ಕ. ಸೊ ನೆಕ್ಸ್ಟ್ ದ ಅಮೌಂಟ್ಸ್ ಅವೈಲೇಬಲ್ ಯೂಸ್ಡ್ ಟು ಅಂದ್ರೆ ಈ ಎರಡೂ ಕಡೆ ನಾವು ಕ್ಯಾಪಿಟಲ್ ರಿಡಕ್ಷನ್ ಮಾಡಿ ಕಲೆಕ್ಟ್ ಮಾಡ್ಕೊಂಡಿರೋಂಥ ಅಮೌಂಟ್ ಅನ್ನ ಏನ್ ಮಾಡ್ಬೇಕು ಅಂತಂದ್ರೆ ಅದನ್ನ ಯೂಸ್ ಮಾಡ್ಕೊಂಡು ಯೂಸ್ಡ್ ಟು ರೈಟ್ ಆಫ್ ಬಿಲ್ಡಿಂಗ್ at 20% ಅಂದ್ರೆ 20% ಬಿಲ್ಡಿಂಗ್ ಅನ್ನ ರೈಟ್ ಆಫ್ ಮಾಡೋದಕ್ಕೆ ಅಂಡ್ ಸ್ಟಾಕ್ ಬೈ 15,000 ಸ್ಟಾಕ್ ನ ತೆಗಿಬೇಕು. ಕಂಟ್ರಿ ಡೇಟಾಸ್ at 20% ಅಂಡ್ ಬ್ಯಾಲೆನ್ಸ್ ಅವೈಲೇಬಲ್ ಆಫ್ ಪೇಸ್ಡೆಂಟ್ಸ್ ಅಂತ ಹೇಳಿದ. ಹೌದಾ? ಸೊ ನೋಡೋಣ ಮೊದಲನೇದಾಗಿ ಕ್ಯಾಲ್ಕುಲೇಷನ್ ಆಫ್ ಕ್ಯಾಪಿಟಲ್ ರಿಡಕ್ಷನ್ ಅಂತ ಹೇಳ್ಬಿಟ್ಟು ಎಷ್ಟು ಕ್ಯಾಲ್ಕುಲೇಟ್ ಆಗುತ್ತೆ ಕ್ಯಾಪಿಟಲ್ ರಿಡಕ್ಷನ್
ಸೊ ಪ್ರಿಫರೆನ್ಸ್ ಶೇರ್ಸ್ ಅಂತ ಹೇಳೋದು. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಹೌದಾ? ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಏನ್ ಕೊಟ್ರು ನಮ್ಗೆ? ಸೊ 5000 ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ ಎಷ್ಟಿದೆ? 5000 ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ 50 ಈಚ್ ಆಗಿ ನಮಗೆ ಕೊಟ್ರು. ಅಂದ್ರೆ ಸೊ ನಮ್ಮ ಹತ್ರ ಉಳಿದಿರುವಂತ ಅಮೌಂಟ್ ಎಷ್ಟಿದೆ? 50 ಈಚ್ ಅಂತ ಉಳಿದಿದೆ. ಸೊ ಅದರ ಕ್ಯಾಲ್ಕುಲೇಷನ್ ನೋಡೋಣ. 50 ಈಚ್ ಮಾಡಿದ್ರೆ 2,50,000 ನಮಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಇಂದ ಬಂದಿದೆ. 2,50,000 ಹೌದಾ? ಸೊ ನೆಕ್ಸ್ಟ್ ಜರ್ನಲ್ ಎಂಟ್ರಿ ವೇಟ್ ಮಾಡಿ ಇದನ್ನ ಕೆಳಗೆ ತಗೊಂತೀನಿ. ಓಕೆ, ನೆಕ್ಸ್ಟ್ ಈಗ ಈಕ್ವಿಟಿ ಶೇರ್ ಹೋಲ್ಡರ್ ಹೌದಾ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಂತ ಎಷ್ಟು ಬಂದಿದೆ ನಮ್ಗೆ ಅಮೌಂಟ್ ಅಂತ ಅಂದ್ರೆ, ಸೊ ಇದು ನಮ್ಮ ಕಂಪ್ನಿಗೆ ಬರ್ಬೇಕಾಗಿರುವಂತ ಒಂದಿಷ್ಟು ರಿಲೇಷನ್ಸ್ ಕಡೆಗೆ ನಾವೇನ್ ಮಾಡ್ತಾ ಇದೀವಿ? ಸೊ ಅಮೌಂಟ್ ಅನ್ನ ಇಸ್ಕೊಂಡು ಅದರಿಂದ ನಮ್ಮ ಲಾಸಸ್ ನ ಪೇ ಮಾಡ್ಕೊಳ್ಳೋದು. ಹೌದಾ? ಈಗ ನೋಡಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಏನಾಗಿದೆ? 25 ಈಚ್ ಅಂತ ಕೊಟ್ರೆ ನಾವು 25 ತಗೊಳಾಗಿಲ್ಲ. ಈ 25 ನ ಅವ್ರಿಗೆ ಕೊಟ್ಟು ಉಳಿದಿರುವಂತ 75 ರುಪೀಸ್ ನ ನಾವು ತಗೋಬೇಕು. ಹೌದಾ? ಸೊ 5000 ಇಂಟು 75 ಈಕ್ವಲ್ಸ್ 3,75,000 ರುಪೀಸ್ ಆಯ್ತಾ? ಸೊ 3,75,000 ರುಪೀಸ್. ಸೊ ಟೋಟಲ್ ಕ್ಯಾಪಿಟಲ್ ರಿಡಕ್ಷನ್ ಎಷ್ಟಾಯ್ತು? ಸೊ ಟೋಟಲ್ ಎಷ್ಟಾಯ್ತಪ್ಪ? 2,50,000 ಪ್ಲಸ್ 3,75,000 2,50,000 ಪ್ಲಸ್ 2,50,000 ಪ್ಲಸ್ 3,75,000 3,75,000 ಈಕ್ವಲ್ಸ್ 6,25,000 ನಮ್ಮ ಒಂದು ಟೋಟಲ್ ಕ್ಯಾಪಿಟಲ್ ರಿಡಕ್ಷನ್. ಹೌದಾ? ಸೊ 6,25,000 ಇದನ್ನ ಏನ್ ಮಾಡ್ಬೇಕು ನಾವು? ಸೊ ಜರ್ನಲ್ ಎಂಟ್ರಿ ಮುಖಾಂತರ ತೋರಿಸ್ಬೇಕು ಯಾವ ರೀತಿ ನಡೆಯುತ್ತೆ ಜರ್ನಲ್ ಎಂಟ್ರೀಸ್ ಅಂತ ಹೇಳ್ಬಿಟ್ಟು. ಇವೆಲ್ಲ ನೆಕ್ಸ್ಟ್ ಕ್ವಶನ್ ಡಿಸ್ಕಸ್ ಮಾಡುವಂತವು, ಅವೆಲ್ಲ ಕೆಳಗಡೆ ಇರ್ಲಿ. ಸೊ ಡಿಸ್ಕಸ್ ಮಾಡೋಣ. ಈಗ ಪ್ರೆಸೆಂಟ್ಲಿ ಜರ್ನಲ್ ಎಂಟ್ರೀಸ್ ನೋಡೋಣ. ಜರ್ನಲ್ ಎಂಟ್ರೀಸ್ ಯಾವ ರೀತಿ ಬರುತ್ತೆ? ಸೊ ಮೊದಲನೇದಾಗಿ ಈಗ ನನಗೆ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಎಷ್ಟು ಕೊಟ್ರು ನಮಗೆ ಅವ್ರ ಅಮೌಂಟ್ ನ ಅಂತ ನೋಡೋಣ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಜರ್ನಲ್ ಎಂಟ್ರಿಯಲ್ಲಿ ಬಂದ ತಕ್ಷಣ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಂತ ಬರುತ್ತೆ. ಅಕೌಂಟ್ ಡೆಬಿಟ್ ಟು. ಸೊ ಫಾರ್ಮೆಟ್ ನ ಸ್ವಲ್ಪ ದೊಡ್ಡದು ಮಾಡ್ಕೊಳ್ಳೋಣ. ಡೆಬಿಟ್ ಅಂತ. ಸೊ ಡೆಬಿಟ್ ಆಗಿರ್ಬೋದು, ಕ್ರೆಡಿಟ್ ಆಗಿರ್ಬೋದು ಮೆನ್ಷನ್ ಮಾಡೋದಕ್ಕೆ. ಸೊ ಡೆಬಿಟ್ ಏನಾಗಿರುತ್ತೆ? ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು ಯಾವ್ದಕ್ಕೆ? ಕ್ಯಾಪಿಟಲ್ ರಿಡಕ್ಷನ್. ನಾವು ಯಾರ್ದಿರ್ತರ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡ್ರು ಕೂಡ ಅದನ್ನ ಹಾಕ್ಬೇಕಾಗಿರೋದು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಹಾಕ್ತಿವಿ. ಹೌದಾ? ಸೊ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಅದು ಎಷ್ಟು ಬಂತು? ಸೊ ಅವ್ರ ಕಡೆಯಿಂದ ನಮ್ಗೆ ಬಂದಿರುವಂತ ಅಮೌಂಟ್ 2,50,000. ಅದ 2,50,000 ರುಪೀಸ್ ಬಂತು. ಅದ ಡೆಬಿಟ್ ಎಂಟ್ರಿ ಮಾಡಿದ್ವಿ. ಸೊ ಕ್ರೆಡಿಟ್ ಸೈಡ್ ಕೂಡ 2,50,000 ರುಪೀಸ್ ಎಂಟ್ರಿ ಮಾಡಿ. ಸೊ ನೆಕ್ಸ್ಟ್ ಬೀಯಿಂಗ್ ಬರಿಬೇಕಲ್ಲ. ಸೊ ಬೀಯಿಂಗ್ ಏನಂತ ಬರೆಯೋದು? ಸೊ ಬೀಯಿಂಗ್ 5,000 ಪ್ರಿಫರೆನ್ಸ್ ಶೇರ್ಸ್ ಆಫ್ ಶೇರ್ಸ್. ಸೊ ಫ್ರೀ ಶೇರ್ಸ್ ಅಂದ್ರೆ ಪ್ರಿಫರೆನ್ಸ್ ಶೇರ್ಸ್ ಆಫ್ ರುಪೀಸ್ ಅಂದ್ರೆ ರುಪೀಸ್ ಸಿಂಬಲ್ ಅಲ್ಲಿ ರುಪೀಸ್ 100 ಈಚ್ ಟು ಬಿ ರೆಡ್ಯೂಸ್ಡ್ ಟು. ಸೊ ಟು ಬಿ ರೆಡ್ಯೂಸ್ಡ್ ಟು ಓಕೆನಾ? ಟು ಬಿ ರೆಡ್ಯೂಸ್ಡ್ ಟು ಎಷ್ಟಿದೆ? 50 ರುಪೀಸ್ ಅಂತ ಇದೆ. ಹೌದಾ? ಸೊ 50,000 ರುಪೀಸ್ಗೆ ನಾವು ಲೆಸ್ ಮಾಡಿ ಏನ್ ಮಾಡ್ತಾ ಇದೀವಿ? ಇನ್ 50,000 ನಾವು ತಗೊಂತಾ ಇದೀವಿ. ಸೊ ನೆಕ್ಸ್ಟ್ ಜರ್ನಲ್ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್. ಹೌದಾ? ಅವ್ರು ಕೊಟ್ಟಿದ್ದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಏನ್ ಕೊಟ್ರು? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಅಲ್ಲಿ ಅವ್ರು ಏನ್ ಕೊಟ್ರು ನಮಗೆ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ ಟು 3,75,000 ರುಪೀಸ್. ಹೌದಾ? 3,75,000 ರುಪೀಸ್ ಡೆಬಿಟ್ ಅಮೌಂಟ್ 3,75,000. ಇದನ್ನ ಏನ್ ಮಾಡ್ಬೇಕು? ಸೊ ನಾವು ಇದನ್ನ ಡೆಬಿಟ್ ಸೈಡ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಯಾವ್ದಕ್ ಹಾಕ್ಬೇಕು? ಟು ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್. ಸೊ ನಾವು ಯಾರ ಹತ್ರ ಅಮೌಂಟ್ ಕಲೆಕ್ಟ್ ಮಾಡ್ಕೊಂಡ್ರು ಕೂಡ ಅದನ್ನ ಹಾಕ್ಬೇಕಾಗಿರೋದು ಯಾರಿಗೆ? ಟು ಕ್ಯಾಪಿಟಲ್ ರಿಡಕ್ಷನ್. ಹೌದಾ? ಕ್ಯಾಪಿಟಲ್ ರಿಡಕ್ಷನ್ ಏನಕ್ಕಪ್ಪ ಅಂತಂದ್ರೆ ನಾವು ಕೊಡ್ಬೇಕು ಕ್ಯಾಪಿಟಲ್ ಹೋಲ್ಡರ್ಸ್ಗೆ ಅಥವಾ ಶೇರ್ ಕ್ಯಾಪಿಟಲ್ ಹೋಲ್ಡರ್ಸ್ಗೆ ಕೊಡ್ಬೇಕಾಗಿರುವಂತ ಅಮೌಂಟ್ ಅಲ್ಲಿ ಉಳಿಸ್ತಾ ಇರುವಂತ ಅಮೌಂಟ್ ಇದೆ. ಹೌದಾ? ಸೊ ಹಾಗಾಗಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟಿಗೆ ಅದು ಕ್ರೆಡಿಟ್ ಸೈಡ್ ಅಲ್ಲಿ 3,75,000 ರುಪೀಸ್ ಆಯ್ತು. ಇದರಿಂದ ನೆಕ್ಸ್ಟ್ ಇದರಲ್ಲಿ ಬೀಯಿಂಗ್ ಏನ್ ಬರೆಯೋದು? ಸೊ ಸೇಮ್ ಬೀಯಿಂಗ್ ಏನು ಚೇಂಜಸ್ ಆಗಲ್ಲ. ಸೊ ಬೀಯಿಂಗ್ ಅಂತ ಬರುತ್ತೆ. ಸೊ ವೇಟ್ ಮಾಡಿ ಇಲ್ಲಿ ಅಂತ. ಸೊ ಬೀಯಿಂಗ್ 5,000 ಈಕ್ವಿಟಿ ಶೇರ್ಸ್. 5,000 ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್. ಈ ಶೇರ್ಸ್ ಅಂದ್ರೆ ಈಕ್ವಿಟಿ ಶೇರ್ಸ್ ಆಫ್ ರುಪೀಸ್ 100 ಈಚ್ ಟು ಬಿ ರೆಡ್ಯೂಸ್ಡ್ ಟು ಎಷ್ಟು? 25 ರುಪೀಸ್. ಅಂದ್ರೆ ಈ 25 ರುಪೀಸ್ ಅವ್ರಿಗೆ ಕೊಟ್ರೆ ರಿಮೈನಿಂಗ್ 75 ರುಪೀಸ್ ನ ನಾವು ತಗೊಂಡಿದೀವಿ ಅಂತ ಹೇಳ್ಬಿಟ್ಟು ಇದು ತೋರಿಸುತ್ತೆ. ಸೊ ನೆಕ್ಸ್ಟ್ ಇಲ್ಲಿಗೆ ಏನಾಗುತ್ತೆ? 2 ಎಂಟ್ರಿಗಳು ಮುಗಿದ್ವು. ಅಂದ್ರೆ ಕ್ಯಾಪಿಟಲ್ ರಿಡಕ್ಷನ್ ಅನ್ನ ನಾವು ಕಲೆಕ್ಟ್ ಮಾಡ್ಕೊಂಡ್ವಿ. ಈ ಕಲೆಕ್ಟ್ ಮಾಡ್ಕೊಂಡಿರೋ ಕ್ಯಾಪಿಟಲ್ ರಿಡಕ್ಷನ್ ಏನ್ ಮಾಡ್ಬೇಕು? ದ ಅಮೌಂಟ್ ಸೊ ಅವೈಲೇಬಲ್ ವಿ ಯೂಸ್ಡ್ ಟು ರೈಟ್ ಆಫ್ ಮಾಡ್ಬೇಕು. ಏನನ್ನ ರೈಟ್ ಆಫ್ ಮಾಡ್ಬೇಕು ಅಂತ ನೋಡೋಣ. ಸೊ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಟಾರ್ ಟು. ಸೊ ಸಾರಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಡೆಟಾರ್ ಟು ಯಾರ್ಯಾರಿಗೆ? ಈಗ ಸೊ ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಅಲ್ಲಿ ಕ್ಯಾಪಿಟಲ್ ರಿಡಕ್ಷನ್ ಅಕೌಂಟ್ ಅಲ್ಲಿ ಎಷ್ಟು ಅಮೌಂಟ್ ಇದೆ? 6,25,000 ರುಪೀಸ್ ಇದೆ. ಹೌದಾ? 6,25,000 ರುಪೀಸ್ ಇದೆ. ಸೊ ಈ ಅಮೌಂಟ್ ಇಂತ್ರ ನಾವ್ ಯಾರ್ಯಾರಿಗೆ ಪೇಮೆಂಟ್ ಮಾಡ್ಬೇಕು ಅವ್ರಿಗೆ ಮಾಡ್ಬಿಟ್ರೆ ಮುಗೀತು. ಸೊ ಟು ಬಿಲ್ಡಿಂಗ್ ಅಂತ ಕೊಟ್ಟಿದ್ದಾರೆ. ಸೊ ಬಿಲ್ಡಿಂಗ್ at 20% ಅಂತ ಹೇಳಿದಾರೆ. ಹೌದಾ? ಸೊ ಅದನ್ನ ನಾವು ಬ್ರಾಕೆಟ್ ಅಲ್ಲಿ ಹಾಕೊಳ್ಳೋಣ. at 20%.
ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಅವೈಲಬಲ್ ರೈಟ್ ಆಫ್ ಬಿಲ್ಡಿಂಗ್ at 20% ಅಂತ ಇದಾನೆ. ಸೊ ಬಿಲ್ಡಿಂಗ್ ವ್ಯಾಲ್ಯೂ ಮೇಲ್ಗಡೆ ಇರುತ್ತೆ. ಸೊ ಅದನ್ನ ಕೂಡ ನೋಡು. ಬಿಲ್ಡಿಂಗ್ at 20% ಅಂತ ಅಂದ್ರೆ ಕ್ವಶನ್ ಅಲ್ಲಿ ನೋಡಿ ಟ್ಯಾಂಜಿಬಲ್ ಫಿಕ್ಸ್ಡ್ ಅಸೆಟ್ಸ್ ಬಿಲ್ಡಿಂಗ್ 1,73,000 ಅಂತ ಇದೆ, ಹೌದಾ? ಸೊ ಈ 1,73,000 ಅಂದ್ರೆ 20%. 1,73,000 ಇಂಟು 20%. 20 ಡಿವೈಡೆಡ್ ಬೈ 100 ಈಕ್ವಲ್ಸ್ ಎಷ್ಟಾಗುತ್ತೆ? 34,600 ರುಪೀಸ್ ನಾವು ಬಿಲ್ಡಿಂಗ್ ಪೇಮೆಂಟ್ ಮಾಡಿದ್ವಿ. ಓಕೆ, ಸೊ 34,600, ಹೌದಾ? ನೆಕ್ಸ್ಟ್ ಮತ್ತೆ ರಿಪೇಮೆಂಟ್ ಮಾಡಬೇಕು ಅಂತ ನೋಡಿದ್ರೆ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಅಂಡ್ ಸ್ಟಾಕ್ ಬೈ 15,000 ಡೈರೆಕ್ಟ್ ಅಮೌಂಟ್ ಕೊಟ್ಟಿದ್ದಾರೆ. ಟು ಸ್ಟಾಕ್ ರುಪೀಸ್ 15,000 ಅಂತ ಹೇಳಿದರೆ ಎಂಟರ್ 15,000, ಹೌದಾ? ಸೊ ನೆಕ್ಸ್ಟ್ ಮತ್ತೆ ಇದನ್ ಬಿಟ್ಟು ಏನು ಟು ಮತ್ತೆ ಏನು ಪೇಮೆಂಟ್ ಮಾಡೋಕೆ ಹೇಳಿದ್ದಾರೆ? ಟು ಸನ್ಡ್ರಿ ಡೆಟಾರ್ಸ್ ಅಟ್ 20% ಅಂತ ಹೇಳಿದ್ದಾರೆ. ಡೆಟಾರ್ಸ್ ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಟ್ರೇಡ್ ರಿಸೀವಬಲ್ 76,500 ರುಪೀಸ್. ಇದ್ರ ಮೇಲೆ ಕೂಡ ಎಷ್ಟು ಕೊಡ್ಬೇಕು ನಾವು? 20% ನ ಕೊಡ್ಬೇಕಾಗುತ್ತೆ ಟು ಡೆಟಾರ್ಸ್. ಎಷ್ಟಿದೆ? 70. ವೆಯ್ಟ್ ಮಾಡಿ, ಇನ್ನೊಂದ್ಸರಿ ನೋಡ್ಕೊಂತೀನಿ ಅಮೌಂಟ್ ಮಿಸ್ಟೇಕ್ ಆಗ್ಬಾರ್ದು. ಸೊ 76,500, ಅದ 76,500 ಇಂಟು 20 ಡಿವೈಡೆಡ್ ಬೈ 100%. 100 ಈಕ್ವಲ್ಸ್ 15,300 ರುಪೀಸ್ ನಾವು ಇವರಿಗೆ ಪೇಮೆಂಟ್ ಮಾಡ್ಬೇಕು. ಯಾರಿಗೆ? ಡೆಟಾರ್ಗೆ 15,300 ಮಾಡಿದ್ವಾ? ಸೊ ನೆಕ್ಸ್ಟ್ ಇನ್ನೂ ಒಂದು ಕೊಟ್ಟಿದ್ದಾರೆ. ಏನೋ 6,25,000 ಅಲ್ಲಿ ಜಸ್ಟ್ ನಾವು ಇದನ್ನೆಲ್ಲ ಲೆಸ್ ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ ಅಮೌಂಟ್ ಅಂತ ಹೇಳಿ. ಸೊ 6,25,000 ಮೈನಸ್ ಅದ 34,000, ವೇಟ್ ಮಾಡಿ, 34,600 ಮೈನಸ್ 15,000, ಹೌದಾ? ಮೈನಸ್ 15,300. 15,300 ಈಗೋಸ್ ಎಷ್ಟು ಬರುತ್ತೆ? 5,06,000 ಅಲ್ಲ, 5,60,100 ರುಪೀಸ್ ಇನ್ನೂ ಬ್ಯಾಲೆನ್ಸ್ ಇದೆ. ಸೊ 5,60,100 ರುಪೀಸ್ ನಮ್ಮ ಕಡೆ ಇನ್ನೂ ಬ್ಯಾಲೆನ್ಸ್ ಉಳಿದಿದೆ. ಸೊ ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ, ಸೊ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಅಂಡ್ ದ ಬ್ಯಾಲೆನ್ಸ್ ಅವೈಲೇಬಲ್ ಆಫ್ ಪೇಟೆಂಟ್ಸ್ ಅಂತ ಅಂದ್ರೆ ಬ್ಯಾಲೆನ್ಸ್ ಉಳಿದಿರುವಂತ ಅಮೌಂಟ್ ಅನ್ನು ಏನಕ್ಕೆ ಹಾಕ್ಬೇಕು? ಟು ಪೇಟೆಂಟ್ಸ್ ಅಕೌಂಟಿಗೆ ಹಾಕ್ಬೇಕು, ಹೌದಾ? ನನಗೆ 5 ಲ್ಯಾಕ್ ಆದ್ರೂ ಉಳಿಲಿ ಅಥವಾ 10 ಲ್ಯಾಕ್ ಆದ್ರೂ ಉಳಿಲಿ, ಸೊ ನಾವೇನ್ ಮಾಡ್ಬೇಕು? ಅದನ್ನ ಬ್ಯಾಲೆನ್ಸ್ ನ ತಗೊಂಡೋಗ್ಬಿಟ್ಟು ಪೇಟೆಂಟ್ಸ್ ಅಕೌಂಟಿಗೆ ಹಾಕ್ಬೇಕಂತ ಹೇಳ್ತಾರೆ. ಸೊ ಇದು ಕ್ಯಾಲ್ಕುಲೇಷನ್ ಮಾಡಿರೋದು. ಸೊ ಇಷ್ಟಕ್ಕೆ ನಿಮ್ಮ ಒಂದು ಜರ್ನಲ್ ಎಂಟ್ರೀಸ್ಗಳು ಮುಗಿದು. ಈ ಜರ್ನಲ್ ಎಂಟ್ರೀಸ್ ಆದಲ್ವಾ? ಸೊ ಇದು ಮೊದಲನೇದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಎರಡನೇದು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಯಂತ್ರ ನಾವು ಅಮೌಂಟ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿರುವಂತದ್ದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ಯಾಪಿಟಲ್ ರಿಡಕ್ಷನ್ ಅಮೌಂಟ್ ಅನ್ನ ನಾವು ಎಲ್ಲೆಲ್ಲಿ ಸೊ ಏನೇನು ರೈಟ್ ಆಫ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಕ್ಕೋಸ್ಕರ ಇಷ್ಟನ್ನು ಕೂಡ ಮಾಡ್ತೀವಿ. ಬ್ಯಾಲೆನ್ಸ್ ಅನ್ನ ತಗೊಂಡು ಪೇಟೆಂಟ್ಸ್ ಹಾಕಿದ್ವಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನ್ ಹೇಳಿದ್ದಾರೆ? ಸೊ ಕ್ವಶನ್ ಅಲ್ಲಿ ಕಂಟಿನ್ಯೂಷನ್ ಆಗಿದೆ. ಏನ್ ಹೇಳಿದೆ? ಸೊ ಜರ್ನಲ್ ಎಂಟ್ರಿ ಆದ್ಮೇಲೆ ಏನ್ ಮಾಡಿ ಅಂತ ಹೇಳ್ಬಿಟ್ಟು ಸೊ ಒಂದು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡಿ ಅಂತ ಹೇಳಿದಾರೆ, ಹೌದಾ? ಸೊ ಆ ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋದನ್ನ ಕೂಡ ನೋಡೋಣ ಯಾವ ರೀತಿ. ಸೊ ಏನೂ ಇರೋಲ್ಲ ಚೇಂಜಸ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ. ಸೊ ನಾನು ಜಾಸ್ತಿ ಪ್ರಿಪೇರ್ ಮಾಡೋಕೆ ಹೋಗೋದಿಲ್ಲ, ಇಲ್ಲೇ ಇದೆಯಲ್ಲ. ಸೊ ಈ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನೀವೇನು ಚೇಂಜಸ್ ಮಾಡ್ಬೇಕಂತ ಹೇಳ್ಬಿಟ್ಟು ಹೇಳ್ಕೊಡ್ತೀನಿ. ಸೊ ಯಾವ ರೀತಿ ಬ್ಯಾಲೆನ್ಸ್ ಶೀಟ್ ಬರುತ್ತೆ, ಹೌದಾ? ಇಲ್ಲಿದೇನು ಮೊದಲನೇದಾಗಿ ಈಗ ಈಕ್ವಿಟಿ ಅಂಡ್ ಲಯಬಿಲಿಟಿ ಸೇಮ್, ಶೇರ್ ಹೋಲ್ಡರ್ಸ್ ಫಂಡ್, ಶೇರ್ ಕ್ಯಾಪಿಟಲ್ ಎರಡು ಕೂಡ ಸೇಮ್ ಆಗಿರುತ್ತೆ. ಸೊ ಶೇರ್ ಕ್ಯಾಪಿಟಲ್ ಅಲ್ಲಿ ಬಂದಾಗ ಇಲ್ಲಿ 10 ಲ್ಯಾಕ್ ರುಪೀಸ್ ಇತ್ತು, ಹೌದಾ? ಸೊ ಈಗ 10 ಲ್ಯಾಕ್ ರುಪೀಸ್ ಬರೋದಿಲ್ಲ, ಅದೇ. ಸೊ 10 ಲ್ಯಾಕ್ ರುಪೀಸ್ ಬದಲು ಏನ್ ಬರುತ್ತೆ ಅಂತ ನೋಡೋಣ. ಸೊ ಈಗ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ನೋಡೋಣ. ಸೊ ಶೇರ್ ಕ್ಯಾಪಿಟಲ್ ರುಪೀಸ್ ನೋಟ್ 1 ಅಂತ ಇದೆ. ಸೊ 10 ಲ್ಯಾಕ್ ರುಪೀಸ್ ಇತ್ತು. ಯಾವಾಗ 10 ಲ್ಯಾಕ್ ರುಪೀಸ್? 5,000 ಪ್ರಿಫರೆನ್ಸ್ ಶೇರ್ಸ್ಗೆ 100 ಕೊಟ್ಟಾಗ, 5,000 ಈಕ್ವಿಟಿ ಶೇರ್ಸ್ಗೆ 100 ಕೊಟ್ಟಾಗ. ಬಟ್ ನಾವ್ ಈಗ ಕೊಟ್ಟವಾ? ಇಲ್ಲ. ಸೊ ಇವರಿಗೆ 55,000 ಅಲ್ಲಿ ಇವ್ರಿಗೆ 50 ನಾವು ತಗೊಂಡು ಇನ್ 50 ಕೊಟ್ಟಿದೀವಿ. ಇವ್ರಿಗೆ 75 ನಾವು ತಗೊಂಡು ಇನ್ 25 ಮಾತ್ರ ಕೊಟ್ಟಿದೀವಿ. ಹಾಗಿದ್ದಾಗ ಏನ್ ಅಮೌಂಟ್ ಹಾಕ್ಬೇಕು ಅಲ್ಲಿಗೆ ಅಂದ್ರೆ, ಈ 6,25,000 ಅನ್ನುವಂಥದ್ದು ಏನಿದೆ ಇದನ್ನ ಲೆಸ್ ಮಾಡಬೇಕು. ಯಾವ್ದ್ರಲ್ಲಿ ಲೆಸ್ ಮಾಡಬೇಕು ಅಂತ ಅಂದ್ರೆ, ಸೊ 10 ಲ್ಯಾಕ್ ಅಲ್ಲಿ ಲೆಸ್ ಮಾಡಬೇಕು, ಹೌದಾ? ಸೊ 10 ಲ್ಯಾಕ್ ಅಲ್ಲಿ ಮೈನಸ್ ಎಷ್ಟಿದೆ? 6,25,000 ಇದೆ. 6,25,000 ರುಪೀಸ್ ಲೆಸ್ ಮಾಡಿ ಬಂದಿರುವಂತ 3,75,000 ನಾವು, ಸೊ ನಾನು ಹೊಸದಾಗಿ ಬ್ಯಾಲೆನ್ಸ್ ಶೀಟ್ ಏನು ಪ್ರಿಪೇರ್ ಮಾಡೋದಿಲ್ಲ. ಇಲ್ಲಿರೋ ಬ್ಯಾಲೆನ್ಸ್ ಶೀಟ್ ಅಲ್ಲೇ ನೀವು 3,75,000 ರುಪೀಸ್ ಅಂತ ಹೇಳ್ಬಿಟ್ಟು ಬರ್ಕೊಳ್ಳಿ. ಸೊ ಆಯ್ತಾ? ನೆಕ್ಸ್ಟ್ ಏನು? ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಮೈನಸ್ ಅಲ್ಲಿ ಆಲ್ರೆಡಿ ಇದೆ. ಸೊ ನಾವು ಅದಕ್ಕೆ ಯಾವುದೇ ರೀತಿಯಾದಂತ ಅಡ್ಜಸ್ಟ್ಮೆಂಟ್ ಆಗಲಿ ಏನು ಕೂಡ ಮಾಡಿಲ್ಲ. ಕ್ವಶನ್ ಅಲ್ಲಿ ಏನು ಕೊಟ್ಟಿಲ್ಲ. ಸೊ ಹಾಗಾಗಿ ಅದು ಆಸ್ ಇಟ್ ಈಸ್ ಸೇಮ್ ಅಮೌಂಟ್ ಇರುತ್ತೆ. ಸೊ ಟ್ರೇಡ್ ಪೇಯಬಲ್ ಕ್ರೆಡಿಟರ್ ಬಂದ್ಬಿಟ್ಟು ಅದು ಕೂಡ ಸೇಮ್ ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಬಿಲ್ಡಿಂಗ್ ಅಲ್ಲಿ ಏನ್ ಮಾಡಿದ್ವಿ? ಸೊ 20% ಪೇ ಆಫ್ ಮಾಡಿದೀವಿ ಅಂತಂದ್ರೆ ಆ 20% ಇದರಲ್ಲಿ ಲೆಸ್ ಮಾಡಬೇಕು. ಆ 20% ಅಮೌಂಟ್ ಏನ್ ಬಂದಿದೆ ಇಲ್ಲಿದೆ ನೋಡಿ. ಸೊ ಬಿಲ್ಡಿಂಗಿಗೆ 20% ಅಮೌಂಟ್ ನ ಕೊಟ್ಟಿದೀವಿ. 15,000 ರುಪೀಸ್ ನ ಲೆಸ್ ಮಾಡಬೇಕು, ಅಲ್ಲ. ಸೊ 34,600 ನ ಲೆಸ್ ಮಾಡಬೇಕು. ಸೊ ನೆಕ್ಸ್ಟ್ ಸ್ಟಾಕ್ 15,000 ಕೊಟ್ಟಿದೀವಿ. ಬಟ್ ಸ್ಟಾಕ್ ಎಕ್ಸಾಕ್ಟ್ ವ್ಯಾಲ್ಯೂ ಇದೆ ಎಷ್ಟು? 55,000. ಇದರಲ್ಲೂ ಕೂಡ 15,000 ಮೈನಸ್ ಮಾಡಿ ಹಾಕಿ. ಸೊ ಟ್ರೇಡ್ ರಿಸೀವಬಲ್ ಡೆಟರ್ 76,500 ಇತ್ತು. ಅದರಲ್ಲಿ 15,300 ಆಲ್ರೆಡಿ ಪೇ ಮಾಡಿದೀವಿ ಅಂತಂದ್ರೆ ಇದ್ರೊಳಗಡೆ ಆ 15,500 ಕೂಡ ಲೆಸ್ ಮಾಡಿ
ಉಳಿದಿದ್ದ ಅಮೌಂಟ್ ಹಾಕಿ ಸೊ 2 ಕಡೆಗೂ ಕೂಡ ಬ್ಯಾಲೆನ್ಸ್ ಆಗುತ್ತೆ. ಈ ರೀತಿಯಾದಂತಹ ಬ್ಯಾಲೆನ್ಸ್ ಶೀಟ್‌ನ ಕೂಡ ನಾರ್ಮಲ್ ಆಗಿ ಕೇಳೋದಿಲ್ಲ ಬ್ಯಾಲೆನ್ಸ್ ಶೀಟ್‌ನ ಪ್ರಿಪೇರ್ ಮಾಡಿ ಅಂತ. ಸೊ ಈ ರೀತಿ ಜರ್ನಲ್ ಎಂಟ್ರೀಸ್‌ಗಳು 3 ಬಂದಾಗ ಮಾತ್ರ ಆ ರೀತಿ ಕೇಳ್ತಾರೆ. ಸೊ ಜರ್ನಲ್ ಎಂಟ್ರಿ ಹೇಳಿರೋದು ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ಮೊದಲನೇದಾಗಿ ನೋಡಿ ಇಲ್ಲಿ 3 ಸಿಚುಯೇಷನ್ ಕೊಟ್ಟಿದ್ರೆ ಇಲ್ಲಿ 3 ಜರ್ನಲ್ ಎಂಟ್ರೀಸ್‌ಗಳು ಬರ್ತವೆ. ಹಾಗಂತ ಇಲ್ಲಿ 4 ಕೊಟ್ಟ ತಕ್ಷಣ 4 ಬರೋದಿಲ್ಲ. ಸೊ ಬರ್ತವೆ. ಬಟ್ ಇಲ್ಲಿ ನೋಡಿ ಒಂದೊಂದು ಕೂಡ ಎಂಟ್ರಿಗಳು ಹೇಳ್ತವೆ. ಪ್ರಿಫರೆನ್ಸ್ ಶೇರ್ಸ್ ಅಂತ ಬಂದಾಗ ನಾವೇನ್ ಮಾಡ್ತೀವಿ, ಸೊ ಪ್ರಿಫರೆನ್ಸ್ ಶೇರ್ಸ್ ಕಡೆ ಅಂತ ಕಲೆಕ್ಟ್ ಮಾಡ್ಕೊಂಡಿರೋ ಅಮೌಂಟ್ ಆಗಿರ್ಬೋದು, ಅದನ್ನ ಕ್ಯಾಪಿಟಲ್ ರಿಡಕ್ಷನ್‌ಗೆ ಟ್ರಾನ್ಸ್‌ಫರ್ ಮಾಡ್ತೀವಿ. ಈಕ್ವಿಟಿ ಶೇರ್ ಅಂತ ಬಂದ ತಕ್ಷಣ ಏನ್ ಮಾಡ್ತೀವಿ, ಸೊ ಅದನ್ನ ಕೂಡ ಕಲೆಕ್ಟ್ ಮಾಡ್ಕೊಂಡು ಕ್ಯಾಪಿಟಲ್ ರಿಡಕ್ಷನ್‌ಗೆ ಹಾಕೋತೀವಿ. ಆ 2 ಕ್ಯಾಪಿಟಲ್ ರಿಡಕ್ಷನ್ ಇಲ್ಲಿ ಏನ್ ಬಂದಿದೆ, ಸೊ 2,50,000 ಆಗಿರ್ಬೋದು, 3,75,000 ಆಗಿರ್ಬೋದು, ಎರಡನ್ನೂ ಕೂಡ ಆಡ್ ಮಾಡಿ ಅದರಿಂದ 6,25,000 ಏನ್ ಬಂತಲ್ವಾ, ಇದರಿಂದ ಏನ್ ಮಾಡ್ತೀವಿ, ಸೊ ಬಿಲ್ಡಿಂಗಿಗೆ 20% ಕೊಡೋದು, ಸೊ ಸ್ಟಾಕ್ 15,000 ಕೊಡೋದು, ಡೆಟಾರ್ಸ್‌ಗೆ 20%, ಪೇಟೆಂಟ್ಸ್‌ಗೆ ಉಳಿದಿರೋಂಥ ಅಮೌಂಟ್ ಅಷ್ಟನ್ನು ಕೂಡ ಟ್ರಾನ್ಸ್‌ಫರ್ ಮಾಡುವಂತ ವರ್ಕ್ ಮಾಡಿ, ಸೊ ನಮ್ಮ ಕಂಪನಿ ಲಾಸಲ್ಲಿ ನಡೀತಾ ಇಲ್ಲ ಅಂತ ಹೇಳ್ಬಿಟ್ಟು ಬ್ಯಾಂಕಿಗೆ ತೋರಿಸುವಂತದ್ದು. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸೊ ಇವತ್ತಿನ ದಿನ ಎಷ್ಟಾಯ್ತು, ಸೊ 5 ಮಾರ್ಕ್ಸ್ ಇಂದ 2 ಕ್ವೆಶ್ಚನ್ಸ್ ಪ್ಲಸ್ 15 ಮಾರ್ಕ್ಸ್ ಇಂದ 1 ಕ್ವೆಶ್ಚನ್ಸ್‌ನ ಹೇಳ್ಕೊಟ್ಟಿದ್ದೀನಿ. ಸೊ 15 ಮಾರ್ಕ್ಸ್‌ಗೆ ಇನ್ನೂ 2 ಕ್ವೆಶ್ಚನ್ಸ್ ಇದಾವೆ. ಸೊ 4th ಸೆಮ್‌ವರೆಗೂ ಕೂಡ ಒಂದು ವಿಡಿಯೋ ಮಾಡಬೇಕಾಗಿರೋ ಕಾರಣ ನಾನೀಗ ಸೆಕೆಂಡ್ ಸೆಮ್ ಕ್ಲಾಸ್‌ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಇದೇ ರೀತಿಯಾದ ವಿಡಿಯೋಗಳಿಗೋಸ್ಕರ ಕರಿಯಲ್ ಕಾಮರ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿರಿ. ಸೊ ಈ ಒಂದು ಎಕ್ಸ್‌ಪ್ಲನೇಷನ್ ಏನು ಪ್ರಾಬ್ಲಮ್ಸ್‌ಗಳಾಗಿದಾವಲ್ಲ, ಇದ್ರ ಮೇಲೆ ಒಂದು ಪಿಡಿಎಫ್‌ನ ನಾನು ವೆಬ್‌ಸೈಟಲ್ಲಿ ಆಲ್ರೆಡಿ ಅಪ್‌ಲೋಡ್ ಮಾಡಿರ್ತೀನಿ. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್‌ನಲ್ಲಿ ಕೊಟ್ಟಿದ್ದೀನಿ. ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ಬೇಕು, ನಮಗೆ ಏನಾದರೂ ರಿಕ್ವೆಸ್ಟ್ ಹಾಕೋದಿತ್ತು ಅಂದ್ರೆ ಸೊ ವಾಟ್ಸಪ್ ಗ್ರೂಪಲ್ಲಿ ಹಾಕ್ಬೋದು, ಅಥವಾ ವಾಟ್ಸಪ್ ಗ್ರೂಪಲ್ಲಿ ಅಡ್ಮಿನ್ ನಂಬರ್ ಇದೆಯಲ್ಲ, ಸೊ ಅದಕ್ಕೂ ಕೂಡ ನೀವು ಏನಾದರೂ ರಿಕ್ವೆಸ್ಟ್ ಮಾಡಿದ್ರೆ ಅದ್ರ ಮೇಲೆ ವಿಡಿಯೋಸ್‌ಗಳನ್ನ ಮಾಡ್ತೀವಿ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಸೊ ಎಕ್ಸಾಮ್ ಹತ್ತತ್ರ ಬರ್ತಾ ಇರೋ ತರ ಇದೇ ರೀತಿ ವಿಡಿಯೋಗಳು ಜಾಸ್ತಿಯಾಗಿ ಬರ್ತಾ ಇರ್ತವೆ. ಸಬ್ಸ್ಕ್ರೈಬ್ ಆಗ್ತದೆ, ನಿಮಗೆ ಡೈರೆಕ್ಟ್ ನೋಟಿಫಿಕೇಶನ್ ಅನ್ನೋದು ಸಿಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.